ಸಂಜೆ ಹೋತ್ಲೆ ಬಸ್ ಹೋತ್ಲೆ ಕಾತ್ರಿ ಬಸ್ಸನ ಹೋತ್ ನೋಡ ಅವನ ಹಾಳಾಗಿ ಹೋತಲ್ಲ ಅಪ್ಪ ಈ ಬಸ್ ಹೆಣ್ಣು ಮಕ್ಕಳು ಕಂಡಕ್ಟರ್ ಆಗ್ಯಾರು ಟೈಮ್ ಟು ಟೈಮ್ ಬಸ್ ಬಿಡ್ತಾರ ನೋಡ್ರಿ ಟೈಮ್ ಟು ಟೈಮ್ ಕಂಡಕ್ಟರ್ ಸೀಟ್ನು ಅದ ಐತಿ ಆಧಾರ್ ಕಾರ್ಡ್ನು ಐತಿ ಎಲ್ಲಿ ಯಾರು ಹೋಗ್ತಾರೋ ಎಲ್ಲಿ ಬರ್ತಾರೋ ಗೊತ್ತಾಗಂಗಿಲ್ಲ ಬಾರ ಹುಡುಗಿ ಹುಬ್ಳಿದಾರ ನೋಡಕ ಬಾರ ಹುಡುಗಿ ಹುಬ್ಳಿದಾರ ನೋಡಕ ಹುಬ್ಬಳ್ಳಿ ರಾಜನಾಗ ವಸ್ತಿ ಮಾಡಕ ಮಂಜ ಯಾವ್ದ್ರಿ ಅಪ್ಪ ಇದಕ್ಕೆ ಹಾಕಿದ ಪಾಕಿಟ ಇದಕ್ಕೆ ತಕ್ಕಂತ ಇಲ್ಲಿ ನಮ್ ಜಾಕೆಟ್ ಖಾಲಿ ಐತೇನ್ರಿ ನಿಮ್ದು ಏನಾರ ಬಸ್ಸಿನ ಒಳಗಿನ ಸೀಟ್ ತಗಿರ ಮೊದಲು ಹೊಸ ನೋಟ್ ನಂದೈತೆ ಹಿಂದಿಂದ ಕಾಲೇಜ್ದಾಗ ಹಿಂದಿನ ಫೋಟೋ ಮತ್ತ್ಯಾಕ್ ನೀ ತಡ ಮಾಡ್ತಿಲಿ ಹಿಂದಿನ ರೂಟ ನನಗೆ ಯಾಕೋ ಈ ಕಂಡಕ್ಟರ್ ಸೀಟ್ ಸಂಶಯ ಬರಾಕತತ್ಲಿ ದೋಸ್ತ ತಗಿ ಮೊದಲು ನೀ ರೊಕ್ಕ ಸೀಟ್ ಐತಿ ಬಾಳ ಚೊಕ್ಕ ನನಗ್ ಈ ಕಂಡಕ್ಟರ್ ಅದ ನೋಡ್ಲಿ ಬಾಳ ಪಕ್ಕ ಏ ಹುಡುಗಿ ನಾವು ಅರ್ಜೆಂಟ್ ಬದಾಮಿಗೆ ಹೋಗ್ಬೇಕ ಸಾಕ್ನ ನಿಮ್ಮ ಒಂದೆರಡು ಹರಿದ್ ಕೊಡ್ರ ನಮಗ ಏನ್ ಹರಿದ್ ಕೊಡ್ಬೇಕ ಏ ಗಾಬ್ ಆಗಬೇಡ ಟಿಕೆಟ್ ಹೆಂಗಾರ ಹೇಳ ಕಡೆ ಸ್ವಲ್ಪ ತಡಿ ತಗೋರಿ ಕೊಡಾಕ್ ಹೋಗ್ಬೇಡ ನನಗ್ ಮುಂದಿನ ಟೂ ಕೊಟ್ಟೆ ಅಂದ್ರೆ ಬಾಳ ಚಲೋ ಆಕೈತಿ ಮೊದಲು ತೊಯ್ಲೆ ಅಲ್ಲ ಹಿಂದಿ ಸೀಟ್ ಕುಲ್ಲ ಐತಿ ಹೋಗ್ ಕುಂದ್ರ ಅದಕ್ಕೆ ಹಿಂದ ನನಗೆ ಆಗಂಗಿಲ್ಲ ಮುಂದಿನ ಕೊಟ್ರನ ಚಲೋ ಲೇ ನೀವು ಹಿಂದಿಂದ ಬಯಸಿ ಮೋರ ಕಾಸಲ್ಲ ನೌಕರಿ ಹತ್ತಿರ್ಲೇ ನೀವಿಬ್ರು ಅದಕ್ಕೆ ಹಿಂದಿನ ಅದಾತ ಗಳ್ಮಕ್ಳು ಹೆಂಗ್ ಮಾಡ್ತಾರ ಗೊತ್ತನ ನೀ ಲಾಸ್ಟಿಗೆ ಹಂಗಾಗಿ ಗೊತ್ತಾಗೈತ್ ನನಗ ಎಲ್ಲ ಮುಗ್ದೈತಂತ ಮುಗಿದು ರೆಡಿಯೋ ಒಕ್ಕಿನಿ ಎಲ್ಲ ಮುಗಿದು ಗೊತ್ತಾಗೈತ್ ನನಗ ಬಂದ ಬಿಡಕ್ಕೆ ಯಾರ ನಾ ಯಾಕೆ ಬರ್ಲೋ ನಾ ಇಲ್ಲೇ ಇರ್ತೀನಿ ಅಲ್ಲ ನಾ ಯಾರು ಗೊತ್ತಾಗಿಲ್ಲ ನಿಮಗ ನಾಳೆ ನಿಮ್ಮ ಕ್ಲಾಸ್ ಫ್ರೆಂಡ್ ಶಶಿಕಲಾ ಗೌರ್ಮೆಂಟ್ ಸರ್ವೆಂಟ್ ಅದನ್ನ ಈಗ ನಿನಗೆ ಯಾವ ಕೊಟ್ಟಪ್ಪ ಈ ಸಾಧನಕ್ಕೆ ಈ ನೌಕರಿ ದೋಸ್ತ ಹೆಣ್ಣಿ ಸಾಧನೆ ಬಗ್ಗೆ ನಿನಗೇನ್ಲೇ ಗೊತ್ತೈತಿ ದೋಸ್ತ ಹೆಣ್ಣೆ ಈ ಜಗದ ಕಣ್ಣು ಹೆಣ್ಣಿನಿಂದ ತೂಗುತ್ತಿದೆ ಈ ಜಗದ ತೊಟ್ಟಿಲು ಹರಿಹರ ಬ್ರಹ್ಮಾದಿಗಳಿಗೆ ಈ ನಾಮದೇವ್ಗೆ ಪ್ರಸಪ್ಪಗೆ ಜನ್ಮ ಕೊಟ್ಟಿದ್ದು ಇವ ಹೆಣ್ಣಪ್ಪ ಅದಕ್ಕ ಈ KSRTC ನೌಕರಿ ಬಸಾಕ ಈ ಸೀಟ್ ಕೊಟ್ಟಾರ ನೋಡ ಲೇ ಕಾಟೇವಾಡ ಕುದುರಿ ಹಂಗ ಸೀಟಿನ ಮ್ಯಾಲ ಕೂತ ನೋಟ್ ಎನಿಸ್ತಿ ಅಂದ್ರ ನಮ್ಮೂರಾಗ ಯಾರು ಇಲ್ಲ ನೋಡ್ಲಿ ನಿನ್ನ ಸರಿ ಸಾಟಿ ಸ್ವತಃ ನಾನ ಬದಾಮಿಗೆ ಬರ್ಬೇಕಂತೇಳಿ ಮಾಡಿದ್ನಿ ಆಟ್ರಾಗ ನೀ ಬಂದಿನವಲ್ಲಿ ವಜ್ರಮಟ್ಟಿ ರೋಟಿಗೆ ಅಂತೂ ನಿನ್ನ ಮನಸ್ಸಿನಾಗ ನಾನ ತುಂಬಿಕೊಂಡು ನನ್ನಂಗ ಆತ್ ಬಿಡಪ್ಪ ಮುಂದೆ ಮಾತಾಡಿ ಬ್ಯಾಡಲಿ ಹೆಣ್ಣೆ ನಿನಗಾಗಿ ನಮ್ಮ ಬಾಳೆಲ್ಲ ಸೊನ್ನೆ ನಿನ್ನ ನನ್ನ ಪ್ರೀತಿ ಮಾಡ್ತನಂತೇಳಿ ಒಮ್ಮ್ಯಾರ ಅನ್ನಲಿ ಹೆಣ್ಣೆ ದೋಸ್ತ ಹಣ್ಣಿಂದ ಒಣದಾಗ ಗಿನಿಕಲು ಒಳದ ಹೋಗದಂಗ ಅಂತಲೋ ನಿಮ್ಮಿಬ್ಬರ ಬಾಳೆ ಹಂಗಿಲ್ಲ ತಿಳ್ಕೊಬೇಡ್ಲಿ ಈ ಚಂಡಿಂಗರ ಕೈನ ಹಿಡಿದ್ರು ನೋಡ ಇನ್ನು ಕೊಳ್ಳಿಗೆ ಮುತ್ತಿನ ಸರ ಹಾಕಿ ಹಾಕಿ ಮನ್ಯಾಗ ಏಟಿಗೆ ಗಾಡಿ ಐತೆ ನೀ ಬದಾಮಿ ಇಟ್ಟು ವಜ್ರಮಟ್ಟಿ ಬದಾಮಿ ಹೊಡೆದ ತೋರಿಸ್ತೀನಿ ನನಗ ಆಯ್ತಾ ಮೊದಲದಾಗ ಮಾಡ್ತೀನಿ ಮನೇನ ಯಪ್ಪ ಮುತ್ತಿನಂತ ಹೇಳು ನಿಮ್ಮ ಸ್ವತ್ತಾಡ್ರ ಮುಗಿತಕ್ಕಿ ಗತಿ ಕತ್ತಿ ಮೇಲೆ ಮರ್ದಂಗ ಅವಳ ಗತಿ ಲೇ ಮನಸ್ಸಿನ್ಯಾಗ ಬದನಿಕಾಯಿ ತಿಂದ ದಂಡ ಗೂಡಿಸ್ಬೇಡ ನೀ ಚಿನ್ನ ನೀವು ಅಂದ್ರ ಕಾವೇರಿ ನೀರು ತುಂಬಿದಿ ನೆಲಾನ ನಿನ್ನ ಕೈಯಾಗ ಕೊಡ್ತಾನಲ್ಲ ಈ ನೆಲಾನ ನಿನ್ನ ಕೈಯಾಗ ಕೊಡ್ತಾನ ಅಂತೂ ಈ ಶಶಿಕ ಹಿಡಕ್ ನೀವು ಬಾಳ ಖುಷಿಯಾಗಿ ರನ್ನಂಗ ಆತ್ಬಿಡು ನಿಮ್ಮ ಅಪ್ಪರ ಅನಿಗೂ ಸತ್ಯ ನೋಲಿ ನಿನಗ ಸುಳ್ಳು ಅನಿಸ್ತಾ ನಿಮ್ಮ ಅವ್ರ ಅನಿಗೂ ಸತ್ಯ ಆತ್ ಬಿಡು ಮಮ್ಮ ಮತ್ತೆ ತಡ ಕೈ ಕೊಡ್ರಿ ಇಬ್ರು ಸೇರಿ ಹಾಡಿ ಹರಿಸಿ ನೀರೆಡಿಸಿ ಜ್ಯೂಸ್ ಕುಡ್ದ ಜಾಲಿ ಜಾಲಿ ಎಲ್ಲ ಜಾಲಿ ನಿಮ್ಮ ಅಪ್ಪ ಮುಡ್ದಾರಲ್ಲ ಪಂಚಾಯತ್ ಹಗರ ಬಗರ ಗಳಿಸಿಲ್ಲ ಅವ ಅದಕ್ಕ ನಿನ್ನ ಲಗ್ನ ಆಗಿ ನಿಮ್ ಪಂಚಾಯತಿನ ಮುಂಡ ಮುಚ್ಚಬೇಕಂತ ಬಂದಿವ ಇಬ್ರು ಮುಂಡ
ಅವ್ನು ಕೊಬ್ಬರಿ ಹಣ್ಣು ಕೊಡ್ದ ಹೊಯ್ಕೋತಾನಿದ್ರು ನಮ್ಮ ಮನೆಗೆ ನಾವು ಹೋಗೋಣ. ಹೋಗಿ ಹೋಗಿ ಮಾಸ್ತರ ಒಂದು ಎಲ್ಲರ ತಂದೆಯ ಹುಡುಕಿ ರಿಂಗರಿಗ ಕಿವಿಯಾನ ಜಮಕ್ಕೆ ಎಲ್ಲರ ತಂದೆಯ ಹುಡುಕಿ ನಮ್ದೇ ಒಜ್ಜಗನಿ ಹೋಗ್ತೆ ಹೋಗ ನಮ್ಮ ಮನೆಗೆ ಬರ್ರಪ್ಪ ಮೊದ್ಲ ಟೈಮ್ ಆಗಿತ್ತಿ ಎಲ್ಲಾರ ಮತ್ತೆ ರೊಚ್ಚಿಗೆ ಹೇಳ್ತಾರೇನ ಹೋಗೋಣ ಏನ ನಡಿ ಗಿರಿಧರ ಗಿರಿ ಎಂದರೆ ಬೆಟ್ಟ, ಧರೆ ಎಂದರೆ ಸ್ವರೂಪ. ಹೆಪ್ಪುಲಿಯಾಗಿ ಗರ್ಜಿಸುತ್ತಿರುವ ಈ ಯಮಶಂಕರನ ಮುಂದೆ ಯಾವ ಶಂಕರ ಭಯಂಕರ ಧರೆ ನಾಳುವ ದೊರೆ ಬಂದರೂ ಅವಳ ನೆತ್ತರದ ಕುಡಿಯದೆ ಬಿಡಲಾರ. ನಾನೇ ಶ್ರೀಮಂತ ಎಂದು ಎದೆ ಎಬ್ಬಿಸಿ ನನ್ನ ಮುಂದೆ ಬಂದರೆ ಆ ರಾಜ ರವಿವರ್ಮರ ಸಂತೆ ನಿಜ ಜೀವನದ ಸಂತೆ ನನ್ನ ಕೈಯಲ್ಲಿದೆ. ರಾಜವರ್ಮ, ನಾನಾರು, ನಾನು ಯಾವ ಸ್ಥಿತಿಯಲ್ಲಿದ್ದೇನೆ ನನಗೇ ಗೊತ್ತಿಲ್ಲ. ಯಾಕಂದ್ರೆ 10 ಜನ ಸೇರಿದ ಗುಂಪಿನಲ್ಲಿ ಅವರ ಕೆಂಪು ನೆತ್ತರದಿ ಎಲ್ಲಿ ಎರಗುವುದೋ ನನಗೂ ತಿಳಿದಿಲ್ಲ. ನಿನ್ನ ನುಡಿ ಏನಾದರೂ ನನ್ನ ಕಡೆಗನಿಗೆ ತಪ್ಪಾಗಿ ಕಂಡರೆ ಅದೇ ಕೆಂಡ ಕಾರುವ ಕೆಂಡದಿಂದ ರುಂಡವನ್ನು ಬೇರ್ಪಡಿಸಿ ನಿನ್ನನ್ನು ಕೊಲ್ಲುವುದು ಖಂಡಿತ. ಬರ್ತೇನೆ. ಶಾಂತ ಶಾಂತ, ಎಲ್ಲಿ ಹೋಗಿದೆ ಹಾಳದವಳಿ? ಕೈಗೆ ಅರಿಶಿನ ಹಚ್ಚಬೇಕಿತ್ತು. ಶಾಂತ, ಏ ಶಾಂತ. ಶಾಂತ ಹಚ್ಚಿದ ಅರಿಶಿನದಿಂದ ನಿಮ್ಮ ಗಾಯ ವಾಸಿಯಾಗಲಾರ್ದು ಅಂತ ತಿಳಿದು ಸ್ವಂತ ನಾನೇ ಔಷಧಿ ತಯಾರಿಸಿಕೊಂಡು ಬಂದಿದ್ದೀನಿ. ಬೇಗ ನಿಮ್ಮ ಕೈ ಮುದ್ದೆ ಮಾಡಿದ್ದೀನಿ, ಔಷಧಿ ಹಚ್ತೀನಿ. ಏನಮ್ಮ ರಂಜನಾ, ನಿಮ್ಮ ತಾಯಿಯವರು ತಯಾರಿಸಿಕೊಂಡು ಬಂದಿರೋ ವೈದ್ಯಕೀಯ ಶಕ್ತಿಯನ್ನು ನೀನು ಸ್ವಂತ ತಯಾರು ಮಾಡ್ತೀಯಾ? ಹೌದು ತನಿಯವರೇ, ನಮ್ಮ ತಾಯಿಯವರ ಸಂಪ್ರದಾಯ ಬಿಡಬಾರ್ದು ಅಂತ ನಮ್ಮ ಮಕ್ಕಳಿಂದಲೂ ಅಲ್ಲದೆ ನಾನು ಕೂಡ ನಡೆಸ್ತಾ ಇದ್ದೇನೆ. ಅಲ್ಲದೆ ಇದನ್ನ ನಿಮಗಾಗಿ ವಿಶೇಷವಾಗಿ ತಯಾರಿಸಿದ್ದೇನೆ. ಈ ನಿಮ್ಮ ಗಾಯದ ಸುದ್ದಿ ತಿಳಿದ ತಕ್ಷಣ ನಾನು ಓಡೋಡಿ ಬಂದೆ. ಮೊದಲು ಕೈ ಮುದ್ದೆ ಮಾಡಿ.
ನನ್ನ ಮನೆದೆ ಹೊರತು ಮತ್ತೊಬ್ಬರ ಕೈ ಮುಟ್ಟಿದ ನಾನು ಹೇಗ ಮಣ್ಣಿನ ಕೈಯಲ್ಲಿ ನನ್ನ ಕೈ ಕೊಡಲಿ? ತಿಳಿದವರಾದ ಈ ನಿಮ್ಮ ಮಾತಿಗೆ ನಾನೇನೆಂದು ಉತ್ತರ ಕೊಡಲಿದ್ದೇನೆ? ಈ ಹಿಂದೆ ಆ ಕಾಮುಕನ ಕೈಯಿಂದ ನನ್ನನ್ನು ಬಿಡಿಸಿದ ನಿಮ್ಮ ಕೈಗಳು ಇವೆ ಅಲ್ವೇ? ಆ ಉಪಕಾರನ ನಾ ಯಾವ ಜನ್ಮದಲ್ಲಿ ತೀರಿಸಲಿ? ಮೊದಲು ಆ ಭಾವನೆಯನ್ನು ಹೊಡೆದು ಹಾಕಿ ಕೈ ಚಾಚಿ. ನನ್ನ ಮೇಲೆ ಅದೆಷ್ಟು ಪ್ರೀತಿ ನಮ್ಮ ನಿನಗೆ? ಈ ಪ್ರೀತಿ ಶಾಶ್ವತವಾಗಿ ಉಳಿಯಲೆಂದೇ ನಾನು ಈ ಔಷಧಿ ತಂದಿದ್ದು. ನಾ ಹಚ್ಚೋ ಈ ಔಷಧಿಯಿಂದ ಗಾಯವಾಸಿಯಾಗಿ ಬೇಗ ಗುಣಮುಖರಾದ್ರೆ ಸಾಕು. ಈ ನಿನ್ನ ಉಪಕಾರಕ್ಕೆ ನನ್ನಿಂದ ನಿನಗೇನು ಸಹಾಯ ಬೇಕು ಕೇಳಮ್ಮ, ಅದನ್ನು ತಪ್ಪದೆ ಕೊಡುತ್ತೇನೆ. ನನ್ನ ಆಸೆ ಪೂರೈಕೆಯಾಗುವಂತ ವಸ್ತುನ ನಿಜವಾಗ್ಲೂ ಕೊಡ್ತೀರಾ? ಕೊಟ್ಟ ಮಾತೆ ತೆಪ್ಪಿ ನಡೆಯುವಂತ ಕೆಲಸ ನಾನು ಹುಟ್ಟನಿಂದಲೂ ಮಾಡಿಲ್ಲ. ನಿನ್ನ ಆತ್ಮಕ್ಕೆ ತೃಪ್ತಿ ಆಗುವಂತ ವಸ್ತು ಬೇಕಾದ ಕೇಳು, ಅದನ್ನು ನನ್ನ ತಾಯಿ ಸಾಕ್ಷಿಯಾಗಿ ಕೊಡ್ತೇನೆ. ಆಯ್ತೆ? ದುಡ್ಡು ಕೊಟ್ಟರು ಕಳೀತಾ ಇದೆ, ಬಂಗಾರ ಕೊಟ್ಟರು ಕಳೀತಾ ಇದೆ. ಇವೆರಡು ಶಾಶ್ವತವಲ್ಲ. ಶಾಶ್ವತವಾಗಿರೋದು ಒಂದಿದೆ. ಏನದು? ನಿಮ್ಮ ಕೈ ಹಿಡಿದು ನಿಮ್ಮ ಚರಣದಾಸಿ ಆಗಬೇಕೆಂಬ ಅಮರವಾದ ಪ್ರೀತಿ. ಆ ಪ್ರೀತಿಯಲ್ಲಿ ನೀವು ಬೆರೆತು ನನ್ನ ಕೈ ಹಿಡಿದ್ರೆ ಸಾಕು. ರಂಜನಾ, ಎಂತ ದುಸ್ತರವಾದ ಎತ್ತ ಮಾತನ್ನು ಕೇಳಿದಲ್ಲಿ ನಿರ್ಲಜ್ಜೆ. ನೀನೊಬ್ಬಳು ದಯಾಗುಣದ ಹೆಣ್ಣೆಂದು ತಿಳಿದು ನಾನು ಮಾತು ಕೊಟ್ಟೆ. ನಿನ್ನ ಅಕ್ಕ ತಂಗಿಯರು ಮಾಡ್ತಾ ಬಂದಿರುವ ವೈದ್ಯಕೀಯನ್ನು ನೀನು ನಡೆಸಿಯ ಸರಿ ಏಸಿ ಏನೇ? ಧರ್ಮ ತುಂಬಿದ ಈ ಮನೆಯಲ್ಲಿ ಧರ್ಮದ ಪಾಲನೆ ಮಾಡುತ್ತಾ ಬಂದ ನೀವು ಒಂದು ಹೆಣ್ಣಿನ ಜೀವನ ಉದ್ಧರಿಸುವುದು ನಿಮ್ಮ ಕರ್ತವ್ಯ. ಆ ಕರ್ತವ್ಯಕ್ಕೆ ಚ್ಯುತಿ ತರದೆ ನೀವು ಕೊಟ್ಟ ಮಾತಿನಂತೆ ನನ್ನ ಕರುಳಿಗೆ ತಾಳಿ ಕಟ್ಟಿ ಮಡದಿ ಅಂತ ಬೇಗ ಸ್ವೀಕರಿಸಿರಿ. ರಂಜನಾ, ಧರ್ಮ ದೇವತೆ ಅಂತ ಹೆಂಡತಿ ಮನೆಯಲ್ಲಿ ಇದ್ದರು ನಾನಿನ ಕೈ ಹಿಡಲಿ? ಊರನೇ ಆಳಿ ನ್ಯಾಯ ದೊರಕಿಸಿ ಕೊಡುವ ನಿನ್ನಂತ ಏಸಿ ಕೈ ಹಿಡಿದು ಅಧರ್ಮದ ಅಡಪಾಯ ಹಾಕಲಿ? ಛೇ, ಅದೆಂದಿಗೂ ಸಾಧ್ಯವಿಲ್ಲ. ನನ್ನದು ಧರ್ಮ ತುಂಬಿದ ಮನೆ. ನೀವು ಮಾತು ಕೊಟ್ಟ ಮೇಲೆ ತಿರುಗಿ ಬೀಳೋದಿಲ್ಲ ಅಂತ ಇಡೀ ನಾಡಿಗೆ ಗೊತ್ತಿದೆ. ಯಾಕಂದ್ರೆ ನೀವು ಕೊಟ್ಟ ಮಾತಿನಲ್ಲಿ ಅಮೃತವಿರುತ್ತೆ ಹೊರತು ವಿಷವಿರೋದಿಲ್ಲ. ಇದೆಂತ ಸಿಡಿಲಿನ ಮಾತು, ಇದೆಂತ ಸಿಡಿಲಿನ ಮಾತು. ಸಪ್ಪಳಕ ಕಮರ ಕುಪ್ಪಳಿಸಿ ಹೋಗುತ್ತೀಯಲ್ಲ. ನನ್ನ ನ್ಯಾಯದ ಉಸಿರು ರಂಜನಾ, ನನ್ನ ನ್ಯಾಯದ ಉಸಿರು. ಎಂತ ತಿರುವಿನಲ್ಲಿ ಸುತ್ತಿದೆಯಾ? ಏಕೆ ತಡವರಿಸ್ತಾ ಇದ್ದೀರಾ ನೀವು? ಗಂಡೆಂಬ ತಾಕತ್ತಿನ ಎದೆ ಮುಂದಿನಿ ತೊಂಡೆ ಹಣ್ಣಿನಂತ ಹೆಣ್ಣು ಬಂದು ನಿಂತರು ಇನ್ನು ನಿಮ್ಮ ಷಂಡತ್ವ ತೋರಿಸ್ತಾ ಇದ್ದೀರಲ್ಲ. ಎಲ್ಲಿದೆ ನಿಮ್ಮ ನ್ಯಾಯದ ಗಂಡತೆಯ ಮಾತು? ರಂಜನಾ, ಯಾರಿಗೆ ಯಾವ ಮಾತನ್ನು ಬಗುತ್ತೆ ಅಂತ ಚೆನ್ನಾಗಿ ಬಗಳು. ಇರದಿದ್ದರೆ ಪ್ರಾಣ ಹೊಡಿತೀರಾ, ಇಲ್ಲ ಮಾಡ ಕಳಿತೀರಾ. ಇದಕ್ಕಿಂತ ಹೆಚ್ಚಿನದಾಗಿ ಏನ್ರಿ ನೀವು ಮಾಡ್ತೀರಾ? ಬೇಡ, ನಿಮ್ಮ ತಲೆಯಲ್ಲಿರೋ ಆ ಭಾವನೆಯನ್ನ ಹೊಡೆದು ಹಾಕಿ ಬೇಗ ನನ್ನ ಆಸೆಯನ್ನ ಪೂರೈಸಿ. ಬೇಡ ರಂಜನಾ, ಬೇಡ. ನೀ ನನ್ನ ಕೈ ಹಿಡಿದು ಈ ಸಮಾಜದಲ್ಲಿ ನನ್ನ ತಲೆ ಕೆಳಗೆ ಮಾಡಬೇಡ. ನನ್ನ ನ್ಯಾಯದ ಕುರ್ಚಿಗೆ ಧಕ್ಕೆ ತರಬೇಡ ರಂಜನಾ. ನಿನಗೆ ಕೈ ಮುಗಿದು ಕೇಳಿದೆ ರಂಜನಾ, ನೀನು ನನ್ನ ತಂಗಿಯ ಸಮಾನ. ಪ್ರೀತಿಯಿಂದ ನಿನಗೆ 10 ತೊಲೆ ಚಿನ್ನ ಕೊಡುವೆ, ತಗೊಂಡು ಹೋಗಿ ಬಿಡು. ಛೆ, ತಂಗಿ ಆಗಬೇಕಾದದ್ದು ನಾನು ನಿಮಗಲ್ಲ, ಆ ರಾಜ್ಯ ರವಿವರ್ಮರಿಗೆ. ಬಾ ರಾಜ, ನಿನಗಾಗಿ ನನ್ನೆದೆ ಬೆರೆದು ನಿಂತಿವೆ. ಪ್ರೇಮ ಸಾಗರ ಉಕ್ಕಿ ದಡಬೀಳಿಸಿದೆ. ಒಂದು ಹೆಣ್ಣು ಅರೆಬಿತ್ತಲೆಯಾಗಿ ನಿಮ್ಮ ಮುಂದೆ ನಿಂತರು ಇನ್ನೂ ನಿಮ್ಮಲ್ಲಿ ಪುರುಷತ್ವ ಇದೆ. ಹೇಳಿ ರಾಜ, ಹೇಳಿ, ಏಕೆ ನನ್ನೊಡಿಯ ನಿಮಗೆ ಮೌನ? ಈ ಹೆಣ್ಣಿನ ಕೈ ಹಿಡಿದ್ರೆ ಎಲ್ಲಿ ನಿಮ್ಮ ಮೌನ ಹೋಗುತ್ತೆ ಅಂತ ಭಯವೇ? ಹೌದು. ಯಾಕೆ? ಒಬ್ಬ ಗಂಡಸಿಗೆ ಇರಬೇಕಾದ ವಸ್ತು ಧರ್ಮ ಪತ್ನಿ, ಅದಕ್ಕೆ ಏಕಪತ್ನಿ ಅನ್ನೋದು. ಹಾಗಾದ್ರೆ ದೇವರೆನಿಸಿಕೊಂಡ ಶ್ರೀಕೃಷ್ಣನಿಗೆ 16,108 ಜನ ಹೆಂಡರಿದ್ದರು, 8 ಜನ ಪಟ್ಟ ದರಸಿಯರೇಕೆ ಇದ್ದರು. ಅಲ್ಲದೆ ಶಿವನಿಗೆ ಪಾರ್ವತಿ ಇದ್ದರು, ಗಂಗೆ ಗೌರಿಯರನ್ನೇಕೆ ಮಾಡಿಕೊಂಡ? ಕೊಡಿರಿ ಇದಕ್ಕೆ ನಿಮ್ಮ ಉತ್ತರ. ಮತ್ತೆ ಈಗಲೂ ಈ ನಿಮ್ಮ ಮೌನ ಸರಿ ಇಲ್ಲ. ಸೂಳಿ ಅಂತ ನೀವು ನನ್ನ ಇಟ್ಕೊಂಡ್ರೆ ಜನ ಹಿಂದೆ ನಿಮ್ಮ ಬಗ್ಗೆ ಆಡ್ಕೋತಾರೆ. ಅದೇ ಹೆಂಡತಿ ಅಂತ ಇಟ್ಕೊಂಡ್ರೆ ಯಾರೇನಂತಾರೆ? ಜಗತ್ತಿನಲ್ಲಿ ಇಬ್ಬರು ಹೆಂಡರಿದ್ದವರು ಯಾರು ಇಲ್ವೇ ಹೇಳಿ? ಇದೆಂತ ಕಠೋರ ಪ್ರಸಂಗವಿದು. ಈಗೇನು ಮಾಡಲಿ? ಹಸಿದು ಬಂದೊಳಗೆ ಮಡಿದೆ ಅಂತ ಸ್ವೀಕರಿಸಿಕೊಳ್ಳಲಿ? ಇಲ್ಲ ಇಬ್ಬರು ಹೆಂಡರಾದರೆ ತಪ್ಪಿ? ಹೇಳು ಇದೆಯೇ, ಹೇಳು.
ತಪ್ಪಿಲ್ಲ ಮೋಡ, ತಪ್ಪಿಲ್ಲ. ಹಸಿದು ಬಂದವಳಿಗೆ ತ್ರಿಷೆ ನೀಡಿ ಆಚರಣೆ ಕೊಟ್ರಿ, ಅದು ಶುದ್ಧ ತಪ್ಪಲ್ಲ. ಹೌದು ಹೌದು ಹೌದು, ನಾನು ಇವಳಿಗೆ ತಾಳಿ ಕಟ್ಟಿ ಮಾಡಿದೆ ಅಂತ ಇವಳನ್ನು ಸ್ವೀಕರಿಸಿಕೊಳ್ಳಲೇಬೇಕು. ಬೇಡ ರಾಮಚಂದ್ರ, ಬೇಡ. ನ್ಯಾಯದ ರಾಮನಾಗಿ ಜಗ ಬೆಳೆಯಬೇಕಾದ ನೀನು ಈ ದುಷ್ಟ ಕಾರ್ಯಕ್ಕೆ ಹಿಡಿದರೆ ನ್ಯಾಯ ನೀಡುವ ದೇವರೇ ದಾರಿ ತಪ್ಪಿ ಅದಂತೆ ಆಗುತ್ತದೆ. ಈ ಊರಿನಲ್ಲಿ ಮಠವಾಗಿ ದೇವರಿಲ್ಲದ ಗುಡಿಯಾಗಬೇಡ. ಬೇಡ, ಇವಳನ್ನು ಬೇಗ ತಳ್ಳಿ ಹಾಕು. ಹೌದು, ನಾನು ಈ ಕೆಲಸ ಮಾಡಿದರೆ ಮಾಡಿದಿಗೆ ದ್ರೋಹ ಮಾಡಿದಲ್ಲದೆ ಈ ನಾಡಿಗೆ ಮೋಸ ಮಾಡಿದಂತೆ ಸರಿ. ನಾನು ಇವಳನ್ನು ನೊಕ್ಕಲೇಬೇಕು. ಇದು ನನ್ನದು ಧರ್ಮಕ್ಕೆ ದಾರಿ ತೋರುವ ನನ್ನದು ಧರ್ಮ ತುಂಬಿದ ಮನೆ. ಹುಚ್ಚಪ್ಪ ಹುಚ್ಚಪ್ಪ, ಕಾಮಕ್ಕೆ ಕಣ್ಣಿಲ್ಲ, ಮಾತಿಗೆ ಮಿತಿಯಿಲ್ಲ. ಈಗ ನೀನು ಇವಳನ್ನು ಹೊರಗೆ ಹಾಕಿದರೆ ನಿನ್ನ ಅಮೃತವಾದ ವಚನಕ್ಕೆ ಧಕ್ಕೆ ತರ್ತೀಯ? ನಿನ್ನ ಅಮೃತ ನುಡಿ ಹಾಳು ಮಾಡಿಕೊಳ್ಳಬೇಡ. ಈ ಸಮಾಜಕ್ಕೆ ನೀನು ವಚನ ಭ್ರಷ್ಟನಾಗಿ ಹೀಯಾಳಿಸುತ್ತೀಯ. ಬೇಡ ರಾಮಚಂದ್ರ, ಬೇಡ. ಹೌದು ಹೌದು, ನಾ ವಚನ ಭ್ರಷ್ಟನಾಗಲಾರೆ. ಕೊಟ್ಟ ಮಾತಿನಂತೆ ನಾನು ನಡೆದುಕೊಳ್ಳಲೇಬೇಕು. ನನ್ನ ಧರ್ಮದ ಧರ್ಮ ವಂಶ ನನ್ನ ನಡೆದರೆ ನನ್ನ ಪ್ರೀತಿಯ ಮುತ್ತು ಒಡೆಯುವುದೇ. ಇದು ನನ್ನ ಧರ್ಮ ತುಂಬಿದ ಮನೆ ಹಾಳಾಗಿ ನನ್ನ ಪ್ರೀತಿಯ ಮುತ್ತು ಒಡೆಯುವುದೇ. ಹೇಳುವುದೇ ಹೇಳು. ಅದು ನಿನ್ನ ಭ್ರಮೆ. ಒಂದು ಮುತ್ತು ಒಡೆದರೆ ಏನಾಯಿತು, ಮತ್ತೊಂದು ಮುತ್ತು ಇದೆಯಲ್ಲವೇ ನಿನಗೆ? ಹುಚ್ಚ ಹುಚ್ಚ, ಯಾಕೆ ಅನೇಕ ವಿಚಾರ ಮಾಡ್ತೀಯ? ಮೊದಲು ನೀನು ನಂಬಿ ಬಂದವಳ ಹೆಣ್ಣಿನಿಗೆ ಆಶ್ರಯ ಕೊಡು. ಹೌದು ಹೌದು ಹೌದು, ನಾನು ಇವಳಿಗೆ ಆಶ್ರಯ ನೀಡಲೇಬೇಕು. ಅದುವೇ ನಿಜವಾದ ಮಾನವ ಧರ್ಮ. ಏಕೆ ನನ್ನೊಡೆಯ, ಏಕೆ ನೀವು ಹೀಗೆ ಬಡಬಡಿಸ್ತಾ ಇದ್ದೀರಾ? ಕಾಮದಿಂದ ಮಧ್ಯೇರಿನಿದ್ದೆ ದುಂಬಿಯಾಗಿ ಚುಂಬಿಸಿ ನನ್ನ ದಾಹದಾಸೆ ತೀರಿಸಿರಿ. ಆಯ್ತು ರಂಜನಾ, ಆಯ್ತು. ಮುಂಜಾನೆ ಮಂಜಿನಲ್ಲಿ ತೇಜಪೂಜವಾಗಿ ನಿನ್ನನ್ನು ಕಾಣುವ ಆನಂದಿನ ತುಂಬಿಸುವೆ. ಬಾ, ಈ ನನ್ನ ತೋಳತ್ತಕ್ಕೆಯಲ್ಲಿ ಇಂದು ನೀನು ನನ್ನ ಎರಡನೇ ಮಡಿದೆಯಾಗಿ ಗಾಂಧರ್ವ ರೀತಿಯಲ್ಲಿ ಸ್ವೀಕರಿಸಿಕೊಳ್ಳುವೆ. ಬಾ, ಈ ನಲ್ಲನ ಬಿಗಿದಪ್ಪಿ ಹಾಡಲು. ಚಂದ್ರನ ಹಿಂಬಾಲಿಸಿದ ನಕ್ಷತ್ರದಂತೆ ಹಿಂಬಾಲಿಸಿ ಬಿಡುಗುವೆ ನಾನೆಲ್ಲ ಬಾಳಿಗೆ. ಬಾ ರಾಜ, ಬಾ. ಎಂದಿಗೂ ನೀನಂಗೆ
ನಡೆ ಒಳಗಡೆ ದೇವರ ದರ್ಶನಕ್ಕೆ ಹೋಗೋಣ. ಸರಿ ಬನ್ನಿ ಹೋಗೋಣ. ಸಾಧನೆ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಈ ರಾಜವರ್ಮನಿಗೆ ಅಸಾಧ್ಯ ಎಂಬುದು ಇಲ್ಲ ಈ ಜಗದಲ್ಲಿ. ಆ ರಾಮಚಂದ್ರನೇ ತನ್ನ ತಮ್ಮನ ಪ್ರೇಯಸಿಯ ಕೈ ಸೆರೆಯಾಗಿರುವಾಗ ಸಮಂಜಸವಿಲ್ಲದೆ ನಾಳಿಗೆನೆ ಬಂದು ಬೀಳುವಳು ನನ್ನಡಿಯ ಕಾಲ ಹುಡುಗಿ ಹಾಗೆ. ಶ್ರೀರಾಮಚಂದ್ರ ಈ ರಾಜವರ್ಮ ಹೂಡಿದ ಬಾಣ ಎಂದು ಗುರಿ ತಪ್ಪಬಾರದೆಂದು ನಿನಗೆ ಗೊತ್ತಿದ್ದರೂ ಕೂಡ ಮೃತ್ಯುವಾಗಿ ನನ್ನ ಬಾಳಿನಲ್ಲಿ ಶತ್ರುವಾಗಿ ಕಾಡುತ್ತಿರುವಲ್ಲ. ಆ ಮೃತ್ಯುಂಜಯನನ್ನ ಗೆದ್ದ ಈ ರಾಜವರ್ಮ ಮೃತ್ಯುವಾಗಿ ನನ್ನ ಬಾಳಿನಲ್ಲಿ ನನ್ನ ತಮ್ಮನ ಬಾಳ ಮಿತ್ರನಿಗೆ ಕೈ ಸೇರಿಸಿದ್ದಕ್ಕೆ ಯಾಕೆ ಗೊತ್ತಾ? ನಿನ್ನ ಸರ್ವ ಆಸ್ತಿ ಅಧಿಕಾರವನ್ನು ನನ್ನ ಕೈಗೆ ತೆಗೆದುಕೊಳ್ಳಲಿಕ್ಕೆ. ಈಗ ಅವಳಿಂದಲೇ ನಿನ್ನ ಪ್ರೇಮ ಧರಿಸಿ ಶಾಂತಿಯನ್ನು ಜಾರನೆಂದು ದೂರೀಕರಿಸಿ ನಂತರ ನಿನ್ನನ್ನು ಭಿಕ್ಷುಕನನ್ನಾಗಿ ಮಾಡು. ಆ ಶಾಂತಿಯ ದೇಹ ಸುಖವನ್ನು ನಾವು ಅನುಭವಿಸದಿದ್ದರೆ ನಮ್ಮನ್ನು ರಾಜವಂಶದವರೆಂದು ಕರೆಯಬೇಡ. ದನಿಯಾರ ಡಿಸೆಂಬರ್ ಕೊನೆ ವಾರದಾಗ ಪಂಚಾಯತಿಯಾಗಿ MLA ಇಲೆಕ್ಷನ್ 2 ಫಿಕ್ಸ್ ಆಗ್ಯಾವ್ರಿ. ಅಪ್ಪ ಧನಿಯಾರ ಅಂದ ಹಾಗೆ ನನ್ನ ಎದುರಾಗಿ ಯಾರು ಕೊಡ್ತಾರೆ? ಮತ್ಯಾರು ನಿಂದಿರ್ಬೇಕ್ರಿ ಧನಿಯಾರ? ಅವರ ಶ್ಯಾಮ ಸುಂದರ ಗಿರ್ಧರ್. ಯಾಕೆ ದಣಿ? ಇನ್ನೊಂದು ದಿನ ಅವರನ್ನು ನಾನು ನೋಡಬಾರದು. ಆಯ್ತು ದಣಿ. ಈ ತೇಜೋಮಣದಲ್ಲಿ ನೀವೇ ಗಂಡಾಗಿ ಮೆರೆಯುವ ಟೈಮ್ನಲ್ಲಿ ನಿಮ್ಮ ಎದೆ ಮುಟ್ಟುವ ಗಂಡು ಬದುಕಿರಬಾರದು. ಈ ವೀರಭಜವನ್ನು ಉಲ್ಲ ನಾನು ಈ ವಜ್ರಗಿರಿಯ ಕೈ ಚಳಕದಿಂದ ಆ ಪುಳಕನೇರಿ ಎಲ್ಲೇ ಹಿಡಿದಿದ್ದರು ಸರ್ಪದಾಗಿ ಸುತ್ತಿರುವೆದನಿ. ಶಬಾಷ್ ಗಿರ್ಧರ್, ಶಬಾಷ್. ನಿನ್ನ ಶಕ್ತಿ ಯುಕ್ತಿಗೆ ನಾನು ಮೆಚ್ಚಿಕೊಂಡೆ. ನಿನ್ನಂತ ಬಲಚಲ ನನ್ನ ತಮ್ಮನಾಗಿದ್ದರೆ ಇಡೀ ನಾಡನ್ನು ನಾನಾಗಿ ಬಿಡುತ್ತಿದ್ದೆ. ಅದಕ್ಕೇಕೆ ಚಿಂತೆ ಮಾಡುತ್ತೀರಾ ದನಿ? ಆ ನಿಮ್ಮ ತಮ್ಮ ಶಂಡನಾದರೂ ಈ ನಿಮ್ಮ ತಮ್ಮ ಗಂಡನಾಗಿ ಈ ನಾಡಿನ ಹತೋಟಿಯನ್ನೇ ನಿಮ್ಮ ಕೈಯಲ್ಲಿ ತಲುಪಿಸಿ ಬಿಡುತ್ತಾನೆ. ಖಂಡಿತವಾಗಲು ಈ ಗಿರಿಧರನ ಚರಿತ್ರೆಯಲ್ಲಿ ಸುಳ್ಳೆಂಬುದೇ ಇಲ್ಲ. ನೂರಾರು ಕತ್ತಿ ಕಟಾರಿ ಹಿಡಿದ ವೀರರು ಬಂದು ನನ್ನ ಹಿಡಿದಾರರಲ್ಲಿ ಶರಣರಾಗಿದ್ದಾರೆ. ಅಂದಾಗ ಮುಂಬರುವ ದಿನಮಾನದಲ್ಲಿ ಆ ಸುಂದರ ಪ್ರಾಣಕ್ಕೆ ಖಾತ್ರಿ ಮಾಡಿ ಸರ್ಕಾರ ರಚಿಸುವುದನ್ನು ಸಡಲಿಸಿ ನಿಮ್ಮನ್ನ ಮುಖ್ಯಮಂತ್ರಿಯಾಗಿ ಮಾಡುವುದೇ ನನ್ನ ಗುರಿ. ಶಬಾಷ್ ಗಿರ್ಧರ್, ಶಬಾಷ್. ಕನಸು ಮನಸ್ಸಿನಲ್ಲಿ ಕಂಡರಿದ ಮುಖ್ಯಮಂತ್ರಿ ಪಟ್ಟ ದಿಟ್ಟವಾದರೆ ನನ್ನ ಕೈ ಸರಿಯುವಾಗ ಈ ರಾಜವರ್ಮ ಸಿಂಹಾಸವನ್ನೇರಿ ನಗುತ್ತಾನೆ. ಅವಾಗ ಬಂದು ನಿನ್ನೋದು ನೋಡ್ರಿ ಯಮಾಪುರ.
ಯಾರಿಗೆ? ವೈರಿಗಳ್ರಿ ದನಿಯರ, ವೈರಿಗಳಿಗೆ. ಹಲೋ ದನಿಯಾರ್ರಿ, ಅದಾರ್ರಿ ಕೊಡ್ತೇನ್ರಿ ಇಲ್ಲಿ. ದನಿಯಾರ ನಿಮಗೆ ಫೋನ್ ಬಂತು ನೋಡ್ರಿ. ಹಲೋ, ಹಾ ಯಾರು? ನಾನು ರಾಜವರ್ಮ. ಏನು? ನನ್ನ ಗೋಡೌನ್ಗೆ ಬರುತ್ತಿರುವ ಕಂಟ್ರೋಲ್ ಗಾಡಿಯನ್ನು ಆ ಬೀರ ತರಬಿದ್ದಾನೇನು? ಏನಲೇ ಸಣ್ಣ ನನ್ನ ಮಗನೇ, ಗಾಡಿ ತರಬಿದ ತಕ್ಷಣ ಅವನನ್ನು ಅಲ್ಲೇ ಕಡಿದು ಹಾಕಬೇಕಾಗಿತ್ತಲೇ. ಏನು ನಿನಗೆ ದಾರಿ? ಏನು? ಆ ಶಂಡ ಇನ್ಸ್ಪೆಕ್ಟರ್ ಜೊತೆ ಬಂದಿದ್ದಾನೇನು? ಬರಲಿ ಬರಲಿ, ಅವನಿಗೆ ಏನು ಏನು ಮಾಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಹೇಗಿರ್ದಾರ್? ದನಿಯಾರ ಬೇಗ ಹೇಳ್ರಿ, ಇನ್ಸ್ಪೆಕ್ಟರ್ ಯಾರಂತ? ನಮ್ಮೂರಿನಲ್ಲಿ ಅವಿತ್ತು ಬರದ ಹರಿಶ್ಚಂದ್ರ. ಹರಿಶ್ಚಂದ್ರ? ಹಿಂದಿನ ಹರಿಶ್ಚಂದ್ರಂತೆ ಈ ಹರಿಶ್ಚಂದ್ರನು ಸತ್ಯ ಹುಡುಕಿ ಹೋದರೆ ಇವನಿಗೂ ಕೂಡ ಸುಡಗಾಡವೇ ಸಾಕ್ಷಿ. ನಮ್ಮ ಆತ್ಮಕ್ಕೆ ಅವಾಗ ನೋಡ್ರಿ ಶಾಂತಿ. ಅದಕ್ಕಂತೆ ಗಿರಿಧರ್, ನೀನು ಈಗಲೇ ಹೋಗಿ ಅವನ ರುಂಡವನ್ನು ಚೆಂಡಾಡಿ ಅವಳ ಹೆಂಡತಿಯ ಮುಂಡವನ್ನು ತಂದು ನಮ್ಮ ಹಂಡದ ಮನೆಯಲ್ಲಿ ಹಾಕಿಬಿಡು. ಅಂದಾಗ ಸಂತೋಷ. ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ. ಹಾರಾಡಬೇಡ ಸಾವುಕಾರ, ಹಾರಾಡಬೇಡ. ಈ ಕಾಳನರಿಯನ್ನು ನೀವು ಕಟ್ಟಿಕೊಂಡು ನೀ ಜಿಗದಾಡಬೇಡ. ಆ ಇನ್ಸ್ಪೆಕ್ಟರ್ ಹರಿಶ್ಚಂದ್ರನ ರುಂಡ ತೆಗೆಯೋ ಗಂಡು ಇನ್ನೂ ಹುಟ್ಟಿಲ್ಲ ಈ ನಾಡಿನಲ್ಲಿ. ಒಂದು ವೇಳೆ ಆ ತಾಕತ್ತು ನಿಮ್ಮಲ್ಲಿದ್ದರೆ ಅವನ ರುಂಡ, ಅವನ ಹೆಂಡತಿಯ ಶೀಲ ಯಾಕೋ ಬರೀ ನೀವು ಇನ್ನೊಮ್ಮೆ ನಿಮ್ಮ ಹೆತ್ತವ್ರಿಗೆ ಹುಟ್ಟಿದ್ರೆ ಅವನನ್ನು ಎತ್ತಿರಿ. ಎತ್ತಿದವರ ಕತ್ತೆಗಳ ರುಂಡನ್ನು ಕತ್ತರಿಸಿ ಹಾಕದಿದ್ದರೆ ಕತ್ತರಿಸಿ ಹಾಕಿ ಆ ಗೋಕರ್ಣೇಶ್ವರ ಪಾದಕ್ಕೆ ಅರ್ಪಿಸಿ ಬಿಡ್ತೀನಿ. ಏನೆಂದರೆ ಬೀರ, ಇವನು ಬರೀ ಬೀರವಲ್ಲ, ನಿಮ್ಮಂತವರ ಪಾಲಿಗೆ ಹಠ ತೊಟ್ಟ ಗಂಡನೇ ಬೀರ. ಏನೋ ರಾಜವರ್ಮ, ಈ ಬೀರ ಒಂದು ವಾರ ಊರಲ್ಲಿ ಇಲ್ಲ ಅಂತ ತಿಳಿದು ನಮ್ಮ ಮಾವನ ಕಣ್ಣಿಗೆ ಮಣ್ಣೆರಚಿ ಈ ಹಲ್ಕ ಕೆಲಸ ಮಾಡಕ್ ಹತ್ತೀರ ನಾಲ್ಕು ನನ್ನ ಮಕ್ಕಳ್ರ. ಬಡವರಿಗಾಗಿ ಸರ್ಕಾರ ಒದಗಿಸುವ ಕಂಟ್ರೋಲ್ ಕಾಳನ್ನು ಎತ್ತಿ ಹಾಕಿ ನಿಮ್ಮ ಬಕ್ಕಸ ತುಂಬಿಸಿಕೊಳ್ಳುತ್ತಿರಲ್ಲ, ನಾಚಿಕೆ ಆಗುವುದಿಲ್ಲವೇ ನಿಮ್ಮ ಜನ್ಮಕ್ಕೆ? ಏನೆಂದರೆ ಬೀರ, ಅದನ್ನು ಕೇಳಲು ನೀನ್ಯಾರು? ಬಡವರ ಪರವಾಗಿ ಹೋರಾಟ ಮಾಡಿ ನಿಮ್ಮಂತವರ ದಬ್ಬಾಳಿಕೆಯನ್ನು ನಿಲ್ಲಿಸಲು ಬಂದ ಗಂಡನೇ ವೀರ. 2001ರಿಂದ 2004ರವರೆಗೆ ಭೀಕರ ಬರಗಾಲಕ್ಕೆ ತುತ್ತಾಗಿ ಕೂಳಿಲ್ಲದ ಜನ ಎಲ್ಲ ವಲಸೆ ಹೋಗುತ್ತಿರುವಾಗ ನಿಮ್ಮಂತವರು ಇಂಥ ಹೊಲಸು ಕೆಲಸ ಮಾಡಕತ್ತಿರಲ್ಲ, ನಾಚಿಕೆ ಆಗುವುದಿಲ್ಲೇನೋ ನಿಮ್ಮ ಜನ್ಮಕ್ಕೆ? ಲೇ ಬೀರ, ಯಾರಿಗೆ ಮಾತಾಡಿದೆ ಎಂದು ಚೆನ್ನಾಗಿ ಬಗಳು. ನಿನ್ನನ್ನು ಮುಗಿಸಿ ಎತ್ತಿರಬೇಕಂತ ಒಂದು ಸಲ ತೀರ್ಮಾನಿಸಿ ನನ್ನ ತಲೆ ಮೇಲೆ ಕೈಯಾಡಿಸಿದರೆ ನಿನ್ನ ಪ್ರಾಣ ಯಮನ ಕೈಯಲ್ಲಿರುತ್ತೆ. ಹುಷಾರ್. ಏಯ್, ನಿಮ್ಮಂತವರಿಗೆ ಹೆದರಿ ಬಗ್ಗಿ ನಡೆಯೋಣಲ್ಲ ಈ ಬೀರ. ಸತ್ಯದ ಮಾತಿಗೆ ನೀನ್ ಯಾಕೋ ನಿಮ್ಮ ಅಪ್ಪನಂತವ್ರಿಗೆ ಇದೇ ಉತ್ತರ ಕೊಡ್ತೀನಿ. ನಿಲ್ಲು ಬೀರ, ಹಾಗಾದ್ರೆ ಮುಗೀತು ನಿನ್ನ ಗತಿ. ತಡಿ ತಮ್ಮ ಗಿರಿಧರ ತಡಿ. ಇಷ್ಟು ನೀ ಅವಸರ ಮಾಡಿ ಇಷ್ಟು ನಮಗೆಲ್ಲರಿಗೂ ವ್ಯತ್ಯಪಡಿಸಬೇಡ. ನಾ ಎಲ್ಲ ತಿಳಿಸಿ ಹೇಳ್ತೀನತ್ತ. ಹೋಗಲೇ ಬೀರ, ಬದುಕಿಗೂ ನಿನಗೆ ಜೀವದಾನ ಮಾಡಿದ್ದೇನೆ. ನನಗೆ ಜೀವದಾನ? ನಿತ್ಯ ಸತ್ಯಕ್ಕಾಗಿ ನಿಮ್ಮಂತ ಅನೇಕ ಕುತ್ತಾಗಳಿಗೆ ಜೀವದಾನ ಮಾಡಿರು ನನಗೆ ನಿನ್ನ ಭೀತಿನೇ ಇಲ್ಲ. ಮಿಸ್ಟರ್ ಗಿರಿಧರ್, ಇದೊಂದು ಸಾರಿ ನಾನೇ ನಿಮಗೆ ನಮ್ಮ ಮಾವನಿಗೆ ತಿಳಿಸದೆ ತಿದ್ದಿ ಹೇಳುವೆ. ಮರ್ಯಾದೆಯಿಂದ ನೀವು ಎಲ್ಲ ಬದುಕಿದರೆ ಸರಿ,
ಇರದಿದ್ದರೆ ನನ್ನಿಂದ ನಿಮಗೆಲ್ಲ ಯಮ ಬರವೇ ಖಂಡಿತ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ದನಿಯಾರ ಏನು ಮಾತಾಡೋ ಹಾದನ್ರಿ ಇವು ಬೇರ ಇಷ್ಟೆಲ್ಲ ಮಾತಾಡಿದ್ ನೋಡಿದ್ರ ನಿಮ್ಮ ಜೀವ ಉಳಿತೈತೆ ಅನ್ನೋದ್ರ ನನಗೆ ಗ್ಯಾರಂಟಿನ ಇಲ್ಲ ಅಂದಂಗ ಆತ್ರಿ. ಇವನನ್ನು ಕೊಚ್ಚಿ ಹಾಕಲು ಒಂದು ಒಳ್ಳೆಯ ಪ್ಲಾನ್ ಮಾಡು. ಇದಕ್ಕಿಂತ ಒಳ್ಳೆಯ ಐಡಿಯಾ ನಾ ಅಲ್ಲಿ ಹೇಳ್ತೀನಿ, ನಡ್ರಿ ಒಳಗೆ ಹೋಗೋಣ. ಮಂಜ ಯಾವ್ದ್ರಿ ಅಪ್ಪ ಇದು ಪೀಸ? ಹಂಗ ಅನ್ನಕ್ ಹೋಗ್ಬೇಡ್ಲಿ, ಇದು ಅವ್ವಾರ್ದಲ್ಲಿ ಅಪ್ಪ. ಲೇ ಇವ್ರು ಅವಾರ ಆಗಿದ್ರಂದ್ರ ಮೈ ತುಂಬ ಸೀರಿ, ಕಾಲ್ ತುಂಬ ಮೈ ತುಂಬ ಸೀರಿ, ಜಂಪರ್ ಕಾನು ಹಂಗಿದನ ಆಗ್ತಿದಿಲ್ಲ ಅಪ್ಪ. ಹಂಗಾರ ತಡಿ, ಹಂಗ ಅನ್ನಕ್ ಹೋಗ್ಬೇಡ. ಅದಾರ್ನ ಕೇಳ್ತನ ಅವ್ವಾರ. ನಿಮಗೆ ನಾನು ಹೆಂಗ್ ಕಾಣ್ತಾ ಇದ್ದೀನಿ? ಒಳ್ಳೆ ಮಾಲಾಶ್ರೀ ಕಣ್ಣಾಕ್ತಿರ್ ನೋಡ್ರಿ ನಮ್ ಕಣ್ಣಿಗೆ. ಹಂಗ ಅನ್ನಕ್ ಹೋಗ್ಬೇಡ್ಲಿ, ಅಪ್ಪಾರ್ದ ಮಿನಿ ಬಸ್ ಇದೆ. ಏಯ್ ಯಾರೋ ನೀವು ಓಡಾಡ್ರ? ನಾವು ಪಂಚಾಯತಿ ಸಿಪಾಯಿ ರೀ. ನಿಮ್ಮ ಕೋಲಿಗೆ ನಾನು ವೈರ್ ಸರ್ವಿಸ್ ಮಾಡಿ ಬಾ ಅಂತ ಕಳ್ಸ್ಯಾರ ನೋಡ್ರಿ. ಅದಕ್ಕ ಅಪ್ಪಾರು ನಿಮ್ ಬಚ್ಚಲಕ್ಕ ನೀರ್ ಬಿಡಾಕ ಹೇಳ್ಯಾರ್ರಿ. ಆಯ್ತು, ಸರಿಯಾಗಿ ಟ್ಯಾಂಕಿಗೆ ನಳ ಕುಂದ್ರಿಸಿ ನೀರ್ ಸಪ್ಲೈ ಮಾಡಿ ನನ್ನ ರೂಮಿಗೆ ಲೈಟ್ ವ್ಯವಸ್ಥೆ ಮಾಡಿ. ಅವಾರ ನಿಮ್ ಬಚ್ಚಲ್ ಕರೆಕ್ಟ್ ನಳ ಕುಂಚಿನ್ರಿ, ನೀವು ಹಿಂಗ ಹೆಂಗ ಬೇಕಾ ಜಳಕ ಮಾಡಬಹುದ್ರಿ. ಮೇಡಮ್ ಅರ ನಿಮ್ಮ ಕೋಲಿಗೆ ನಾನು ಕರೆಂಟ್ ಪಾಸ್ ಮಾಡಿ ನೋಡ್ರಿ, ಬರ್ತೀವಿ ನೋಡ್ರಿ ನಾವೇನ. ಅಂತೂ ರವಿವರ್ಮಲ್ ಪ್ಲಾನ್ ತುಂಬಾ ಚೆನ್ನಾಗೇ ಇದೆ. ಏಯ್ ಎಲ್ಲಿಗೆ ಹೊರಟೆ? ಇಂದು ಕಾರ್ತಿಕ ಮಾಸದ ಕೊನೆಯ ಶನಿವಾರ, ಅದಕ್ಕಾಗಿ ಮಾರುತೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಏನೇ ಹೊಯ್ಮಾಲಿ, ಪ್ರತಿದಿನ ನಾನು ನೋಡ್ತಾನೆ ಇದ್ದೀನಿ. ಬರೀ ದೇವ್ರು ದೇವ್ರು ಅಂತ ಹೋದ್ರೆ ಇಲ್ಲಿ ನನ್ನ ಸೇವೆ ಮಾಡೋರು ಯಾರು? ಮೊದಲು ಅದನ್ನ ಬಿಸಾಕಿ ನನ್ನ ಪಾದ ಸೇವೆ ಮಾಡು. ಏನಮ್ಮ ರಂಜನಾ, ಏನ್ ಮಾತಾಡ್ತಾ ಇದೀಯಾ ನೀನು? ಈ ಮನೆಯ ಧರ್ಮ ದೇವತೆಯಾದ ನಾನು ನಿನ್ನ ಪಾದ ಸೇವೆ ಮಾಡ್ಬೇಕಾ? ಬೇಡಮ್ಮ, ಇದು ಮಹಾಪಾಪ. ಇನ್ನು ಮೇಲೆ ನನ್ನ ಕೈಯಾರ ಎತ್ತಿ ಹಾಕಿದ ಅನ್ನ ತಿಂದು ಬೀಳೋ ನಾಯಿ ನೀನು. ಇದೇ ರೀತಿ ನಿವಾರಿಸಿದ್ರೆ ಇನ್ನೊಂದು ನಿಮಿಷ ಕೂಡ ನೀನು ಈ ಮನೆಯಲ್ಲಿರಲ್ಲ. ನೀನು ಧರ್ಮ ದೇವತೆನ ಅಂದ್ರೆ ನೀನೊಬ್ಬಳೆ ಶ್ರೀರಾಮರ ಹೆಂಡತಿನ? ನಾನೇನು ಹಾಗೆ ಓಡಿ ಬಂದ ಬಿಡಾಡಿ ಅಂತ ತಿಳಿದಿದ್ದೇನೆ. ಮರ್ಯಾದೆಯಿಂದ ಹೆಂಡತಿ ಆಗಿಲ್ವಾ? ನೋಡಮ್ಮ, ಮೊದಲು ದೇವರ ಪೂಜೆ ಮಾಡ್ತೀನಿ, ಆಮೇಲೆ ನಿನ್ನ ಸೇವೆ ಮಾಡ್ತೀನಿ. ಪದೇ ಪದೇ ಅದನ್ನೇ ಹೇಳ್ತೇನೆ ಮಣ್ಣಿ. ದೇವ ಮಾರುತಿ ರಾಯ, ವೇದ ಶಾಸ್ತ್ರ ಪುರಾಣಗಳೆಲ್ಲ ಹನುಮ ಶಕ್ತಿ ರಾಮ ಶಕ್ತಿ ಎಂದು ಸಾರುತ್ತಿರುವಾಗ ನಾರು ಮಳೆ ಹುಟ್ಟು ತಿರುಗಬೇಕಾದ ಈ ನಾರಿ ನಿನ್ನ ಸೇವೆಗೆ ಅಡ್ಡಾಗಿ ಒತ್ತಳಲ್ಲ. ಎಲ್ಲಿದೆ ಸಂತಂತೆ ನಿನ್ನ ಶಕ್ತಿ? ನನ್ನ ಪಾದದ ಹೊರತು ಇಲ್ಲ ಬಾರಿ ನಿನಗೆ ಮುಕ್ತಿ. ಆಯ್ತಮ್ಮ, ಎನ್ನ ತಂದೆ ಗುರು ಅಖಂಡೇಶ್ವರನ ಸೇವೆ ನಿನ್ನ ಪಾದ ಸೇವೆ ಅಂತ ನಾನೀಗ ಮಾಡ್ತೀನಿ. ಬ್ರಹ್ಮ ದುಜಿತು ಗೀಚುತ್ತಾನಮ್ಮ
ಅಕ್ಕ, ಏನಿದೆಲ್ಲ ನಿನ್ನ ವರ್ತನೆ? ಈ ಮನೆಯ ಧರ್ಮ ದೇವತೆ ಆದ ನೀನು ಈ ಸೂಳೆ ಕಾಲು ಹಿಡಿದೆ ಸರಿಯಾಗಿ. ಏನೋ ಬಡವ, ಬಾಯಿಗೆ ಬಂದಂತೆ ಬೊಗಳಲಿಕ್ಕೆ ಈ ರಂಜನಾ ಏನು ನಿನ್ನ ಸ್ವಂತ ಅಂತ ತಿಳ್ಕೊಂಡಿದ್ದೀಯ? ಇವಳಿಗೆ ಎಷ್ಟು ಅಧಿಕಾರವಿದೆಯೋ ಇವಳ ಎರಡರಷ್ಟು ಅಧಿಕಾರ ನನಗಿದೆ. ನನಗೆ ಪಾಠ ಕಲಿಸೋಕೆ ನೀನ್ ಯಾರು? ನಾನು ಈ ಮನೆ ಯಜಮಾನರ ಅಳಿಯ. ಹುಚ್ಚ, ನೀನು ಅಳಿಯ ಅಲ್ಲ, ಅವನ ಸೇವಕ. ಅಂದಾಗ ಈ ನಿನ್ನಕ್ಕ ನನ್ನ ಸೇವಕಿ. ರಂಜನಾ, ಬಾಯಿಗೆ ಬಂದಂತೆ ಬಗಳಿದರೆ ನಿನ್ನ ಬಾಯಿಗೆ ಕಾಯ್ದ ಕಬ್ಬಿಂದ ಬರೆ ಎಳೆಯಬೇಕಾದಿತ್ತು. ಹುಷಾರ್. ನನ್ನ ಬಾಯಿಗೆ ಬರೆ ಎಳೆಯೋ ಮುನ್ನ ಮೊದಲು ನೀವಿಬ್ರು ಈ ಮನೆಯಲ್ಲಿ ಇರ್ತೀರೋ ಇಲ್ವೋ ಅನ್ನೋದನ್ನ ಚೆನ್ನಾಗಿ ಯೋಚನೆ ಮಾಡು. ಶಾಂತ, ನಿನ್ನ ತಮ್ಮನಿಗೆ ಸರಿಯಾಗಿ ಹೇಳ್ತೀಯೋ ಅಥವಾ ಈಗಲೇ ಇವನನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ಟು? ಬೇಡಮ್ಮ, ಹಾಗೆ ಮಾಡಬೇಡ. ನೋಡು, ಅವನಿಗೆ ಸರಿಯಾಗಿ ನಾನು ಬುದ್ಧಿ ಹೇಳ್ತೀನಿ. ತಮ್ಮ, ಯಾಕೋ ನಿನಗೆ ಹಠ? ನಾನಿವಳ ಸೇವೆ ಮಾಡ್ಬೇಕು ಅಂತ ಆ ಬ್ರಹ್ಮ ನನ್ನ ಹಣೆ ಬರದಲ್ಲಿ ಬರ್ತಿರ್ಬೇಕಾದ್ರೆ ಯಾರೇನು ಮಾಡಲು ಸಾಧ್ಯ? ಇದು ನನ್ನ ಪ್ರಾರಬ್ಧ ಕರ್ಮ ಕಣೋ, ನನ್ನ ಪ್ರಾರಬ್ಧ ಕರ್ಮ. ಅಕ್ಕ, ನೀನೀಗ ಆಡಿದ ಮಾತು ಸರಿಯಲ್ಲ. ಈ ವೀರ ಸಿಂಹಾಸನದಲ್ಲಿ ಕುಳಿತು ನ್ಯಾಯ ದೊರಕಿಸಿಕೊಡುವ ನನ್ನ ದೊರೆ ಮನೆತನಕ್ಕೆ ಕಳಂಕ ತರುವ ಈ ಕಲಂಕಿಯ ಕತೆ ಮುಗಿಸಿಬಿಡ್ತೀನಿ. ನೀನ್ ಯಾರ ಮೇಲೆ ಕೈ ಮಾಡ್ತೀಯ ಅಂತ ಚೆನ್ನಾಗಿ ಯೋಚನೆ ಮಾಡು. ಇವಳು ನನ್ನ ಧರ್ಮ ಪತ್ನಿ. ಹಾಗಾದರೆ ನನ್ನ ಅಕ್ಕ? ನಾನು ದೇವಸ್ಥಾನಕ್ಕೆ ಹೋದಾಗ ನನ್ನ ರೂಪ, ನನ್ನ ಯೌವನ, ನನ್ನ ಸಿರಿತನದ ಆಸೆಗಾಗಿ ಮೆಚ್ಚಿ ಬಂದವನಷ್ಟೇ. ಸ್ವಾಮಿ, ಮಾಮ, ವೀರ ಸಿಂಹಾಸನದಲ್ಲಿ ಕುಳಿತು ನ್ಯಾಯ ದೊರಕಿಸಿಕೊಡುವ ದೇವರ ಬಾಯಿಂದ ಇಂಥ ಶಬ್ದವೇ? ಪರಮಾತ್ಮನ ಸನ್ನಿಧಾನದಲ್ಲಿ ಆತ್ಮಸಾಕ್ಷಿಯಾಗಿ ತಾಳಿ ಕಟ್ಟಿದ ಈ ನನ್ನ ಅಕ್ಕ ಬರೀ ಮೆಚ್ಚಿ ಬಂದವಳಷ್ಟೇ. ಮಾಮ, ನೀನೀಗಂದ ಮಾತನ್ನು ಬೇರೆ ಯಾವುದಾದರೂ ಸಾಮಾನ್ಯ ಮನುಷ್ಯ ಮಾತನಾಡಿದ್ದರೆ ಅವನನ್ನು ಕಡಿದು ಚೆಲ್ಲಿ ಬಿಡುತ್ತಿದ್ದೆ. ಆದರೆ ಈ ಮಾತನ್ನು ಈ ನಾಡಿನ ದೇವರು ನೋಡುವಾಯ್ತಂತ ಸುಮ್ಮನೆ ಬಿಡುತ್ತೇನೆ. ಮುಚ್ಚಲೆ ಬಾಯಿನ. ನನ್ನ ಮೊನ್ನೆ ಅನ್ನ ತಿಂದು ನನಗೆ ಎದುರು ಉತ್ತರ ಕೊಡ್ತೀಯ? ನಾನು ಇವಳನ್ನು ಕರೆದುಕೊಂಡು ಬಂದಾಗ ಇವಳು ಒಬ್ಬಳು ನಿನ್ನ ಅಕ್ಕ ಅಂತ ನಾನು ಹೇಳಿದಲ್ಲದೆ, ಈಗ ಕೈ ಮಾಡಿದಲ್ಲದೆ, ನಿನ್ನೆ ದಿನ ರಾಜವರ್ಮನ ಗಾಡಿ ಹಿಡಿದಿ ಅಂತಲೇ ಯಾಕಲೇ? ಬೀರ, ನಿನ್ನ ಮೈಯನ್ನು ಸೊಕ್ಕು ಅಥವಾ ನಾ ಕೊಟ್ಟ ಸಲಿಗಿನ? ಇವು ಎರಡೂ ಅಲ್ಲ ಮಾಮ, ಅವರಿಬ್ಬರು ಮಾಡುತ್ತಿರುವ ರೀತಿ. ಬೀರ, ಅದನ್ನೆಲ್ಲ ಕೇಳೋಕೆ ಇದನ್ನೆಲ್ಲ ಹೇಳೋಕೆ ನಾನಿದ್ದೀನಿ, ನೀನಲ್ಲ. ನೀನು ನನ್ನ ಬರೀ ಸೇವಕನಷ್ಟೇ. ಏನೇ ಶಾಂತ, ನಾನು ಬಾಳ್ತಾ ಇದ್ದೀನಿ, ನಿನ್ನ ತಮ್ಮನ ಪೌರುಷ ನೋಡ್ತಾ ಇದೀಯಲ್ಲ, ಅವನಿಗೆ ತಿದ್ದಿ ಹೇಳ್ತೀವೋ ಇಲ್ಲ ಅವನ ಜೊತೆ ನೀನು ಹೊರಗೆ ಹೋಗ್ತೀವೋ? ಸ್ವಾಮಿ, ನೀವೇ ನನ್ನ ಪ್ರಾಣ, ನೀವೇ ನನ್ನ ದೇವರು. ನಿಮ್ಮೆದುರು ನಿಂತು ಒಂದು ದಿನಾನು ಮಾತಾಡ್ದವಳಲ್ಲ ನಾನು. ಇಂದು ನಾನು ನಿಮ್ಮ ಮಾತಿಗೆ ಎದುರುತ್ತರ ಕೊಡ್ತೀನೇನ್ರಿ? ನಾನು ಅವನಿಗೆ ತಿದ್ದಿ ಬುದ್ಧಿ ಹೇಳ್ತೀನಿ. ಅವನ ಮಾತನ್ನ ನೀವು ಮನಸ್ಸಿಗೆ ಹಚ್ಕೋಬೇಡಿ. ಇದೊಂದು ಸಲ ಅವನ ತಪ್ಪನ್ನು ಕ್ಷಮಿಸ್ಬಿಡಿ. ಶಾಂತ, ಏನ್ ಹೇಳ್ತೀವೋ ನೀನೇ ಹೇಳು. ತಮ್ಮ, ನಾವೀಗ ವಿಷ ಸರ್ಪದ ಹೆಡಿಯ ಕೆಳಗೆ ವಾಸ ಮಾಡ್ತಾ ಇದ್ದೀವಿ. ಆ ಸರ್ಪನ ಮುಟ್ಟಿದ್ರೆ ಅದು ನಮಗೆ ಕಚ್ಚತ್ತೆ ಅಂತ ಹೊರಗೆ ನಡೆದ್ರೆ ಬಿಸಿಲಿನ ತಾಪಕ್ಕೆ ನಾವು ಬೆಂದು ಹೋಗ್ತೀವಿ. ಬೇಡವೋ ಬೇಡ ನಿನಗೆ ಹಠ? ಹೆಣ್ಣು ಇರಬೇಕಾಯ್ದಿದ್ದು ಗಂಡನ ಆಶ್ರಯದಲ್ಲಿ. ಈ ನಿಮ್ಮ ಅಕ್ಕನ ಬಾಳ ಬಳ್ಳಿ ಹಬ್ಬಬೇಕಾದ್ರೆ ನೀನಿವ್ರಿಗೆ ತಗ್ಗಿ ಬಗ್ಗೆ ನಡಿಬೇಕು ಕಂದ, ತಗ್ಗಿ ಬಗ್ಗೆ ನಡಿಲೇಬೇಕು. ಆಯ್ತಮ್ಮ, ಆಯ್ತು. ನಿನ್ನ ಸಲುವಾಗಿ ಪರ್ವತವನ್ನೇ ಹೊತ್ತು ನಿಲ್ಲುತ್ತೇನೆ.
ಇರಲಿ ಇರಲಿ ಶಾಂತ, ಮನೆಗೆ ರವಿರಾಜ್ ವರ್ಮರು ಬೀಗರು ಬರ್ತಾರೆ, ಅವರಿಗೆಲ್ಲ ಕಾಫಿ ರೆಡಿ ಮಾಡು. ವೀರ ನೀನು ಹೋಗಿ ಬಿಡು. ಆಯ್ತು ರೀ, ಬಾತಮ್ಮ. ರಂಜನಾ, ನಾನು ಮಾತು ಕೊಟ್ಟ ಪ್ರಕಾರ ನಿನ್ನೆಲ್ಲ ಆಸೆಯನ್ನು ಈಡೇರಿಸಿವಿ. ನಿನ್ನೆಲ್ಲ ಸಫಲವಾಯ್ತಲ್ಲ, ಎಲ್ಲ ರೆಡಿಲೇ ತಂದಿದ್ದೇನೆ, ತೆಗೆದುಕೊಳ್ಳಿ. ತೋಟದ ಹೊಲ ನನ್ನ ಹೆಸರಿಗೆ ಮಾಡಿ 10 ತೊಲಿ ಚಿನ್ನದ ತಾಳಿ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಿವೆ? ನನ್ನ ಕೈ ಹಿಡಿದ ನೀನು ಸುಖವಾಗಿರ್ಬೇಕಂತ ಎಲ್ಲ ರೆಡಿಲೇ ತಂದಿದ್ದೇನೆ. ತೆಗೆದುಕೊಳ್ಳಿದನು. ಬಾ ಪ್ರಿಯ, ನಿಮ್ಮ ಕೈ ಹಿಡಿಯುವ ನನಗೆ ಯಾವ ಜನ್ಮದ ಪುಣ್ಯವೋ ನಾ ಕಾಣೆ. ಬಾ, ಈ ತಾಳಿಯನ್ನ ನಿಮ್ಮ ಕೈ ಹರಿದಲ್ಲಿ ನನ್ನ ಕರಳಿಗೆ ಹಾಕಿ. ರಂಜನಾ, ನೀನೀಗ ಹೇಗೆ ಕಾಣ್ತಿದ್ದೆ ಗೊತ್ತಾ? ಆ ಬೇಲೂರಿನ ಶಿಲಬಾಲಿಕೆಯಲ್ಲಿ ಈ ನಿನ್ನ ರೂಪ ನೋಡಿ ಆ 33 ಕೋಟಿ ದೇವತೆಗಳು ನಾಚಿಕೊಳ್ಳುತ್ತಾರೆ. ಬಾ, ಈ ನಲ್ಲನ ಬಿಗಿದಪ್ಪಿ ಹಾಡಲು. ಒಡೆಯರ ಮಾತನ್ನ ಎಂದಾದ್ರೂ ಮೀರೋದುಂಟೆ? ಭೂಮಿ ತಾಯನೇ ನೀನಿಷ್ಟನೇ, ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ, ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ. ಮೂರಾಗ ಸರ ಅಂಗಡಿ ಓಪನಿಂಗ್ ಮಾಡ್ಯಾರ ನೋಲೇಪ್ಪ. ಅದಕ್ಕ ತಂದಿನ್ಲೇ ಇದನ್ನ ಬೀರ್ ಬಾಟ್ಲಿ, ಇದಕ್ಕ ಮೊದಲು ಪೂಜೆ ಮಾಡ. ಬಾ ಹಂಗಾರ ಕೊಡಿ ನೀವು.
ಬಬಲಾದಪ್ಪ ಕೊಡು ನನ್ನಪ್ಪ ಶರದ ನಿಶಲ್ಲ ಬಬಲಾದಪ್ಪ ಕೊಡು ನನ್ನಪ್ಪ ಶರದ ನಿಸಲ್ಲ ಹುಡುಗರು ಸಂಗ ಮಾಡಿಕೊಂಡು ಮಾಡ್ಕೊಳ್ತಿದ್ದೇನ ಬಬಲಾದಪ್ಪ ಕೊಡು ನನ್ನಪ್ಪ ಶರದ ನಿಶಲ್ಲ ಬಬಲಾದಪ್ಪ ಕೊಡು ನನ್ನಪ್ಪ ಶರದ ನಿಸಲ್ಲ ಹುಡುಗರು ಸಂಗ ಮಾಡಿಕೊಂಡು ಮಾಡ್ಕೊಳ್ತಿದ್ದೇನ ಬಬಲಾದಪ್ಪ ಕೊಡು ನನ್ನಪ್ಪ ಶರದ ನಿಸಲ್ಲ ಓಂ ಶ್ರೀ ಬಬಲಾದಿ ಸದಾಶಿವ ಮಹಾರಾಜ್ ಕಿ ಜೈ. ಈ ವಜ್ರ ಮಟ್ಟಿ ಕುಡುಕರಿಗೆ ಅರ್ಧ ನಿಮಗ್ ಮುಟ್ತಪ್ಪ, ಅರ್ಧ ನಮಗ್ ಮುಟ್ತೆ. ನಿಂದಿರ್ಲಿ, ಎಲ್ಲಾ ದೇವ್ರು ನೆನೆಸ್ಕೋಬೇಡ. ನಮ್ಮ ಭಕ್ತಾದಿಗಳು ಭಾಳ ಅದಾರ. ಓಂ ನಮ್ಮ ಡಾಲ್ಬೀಶ್ವರ್ ಅದನ್ನ ನಮ್ಮ ಡಾಲ್ಬಿ ಅವನ್ ಮೂರ್ತಿ, ಹೊಸು ರಾಜ ಮೂರ್ತಿ. ಇನ್ ಮಾಡ ಮಂಜ ನಿನಗ ನಿಶೆ ಬಾಳ ಆಗೈತಿ, ಅದನ್ನ ನಾನ ಕುಡ್ತನ ಕೊಡಲಿ. ಬ್ಯಾಡ್ಲಿ, ನಿನ್ನ ನಿಶ್ಚಯ ಎಂದು ಕುಡಿಯಂಗಿಲ್ಲ. ಈಟ ಕುಡ್ದಾದ ಮನ್ಯಾಗ ಬೇಸ್ಕೋತೀವಿ ಈ ಕಡೆ. ಏನಗಪ್ಪ ನಾಟ್ ಕುಡ್ದ ಬಿಡ್ತಾನ ಕೊಡಿಲೆ. ಬ್ಯಾಡು ಕುಡುಕ ಕುಡುಕ ಅಂತ ಕರಿಬೇಡ ನೀನನ್ನ ನನ್ನ ಕುಡುಕ ಮಾಡಿದಾಗಿ ನಿನ್ನ ಪ್ರೀತಿಯಲ್ಲ ಮಂಜ ಇದು ಏನಲಿ ಕಣ್ ಒಂದು ಮಜಾನ ಕಣಕತ್ಲಿ ಅಪ್ಪ. ಇದೇ ನಾವು ನಿಂತಿದ್ದೇನ ಪ್ರೇಮ ಲೋಕವು ಅಥವಾ ಈ ರಂಬ್ಯಾರ ಲೋಕವು? ಒಂದು ಅಲ್ಲಿ ನಿನಗ ನಾ ಹಂಗೋ ಕನಗತ್ತೆ. ಅಲ್ಲಿ ನಿನ್ನ ಹಲ್ಲು ಏನಿದು ದಾಳಂಬ್ರಿ ಹಲ್ಲು, ನಿನ್ನ ಮೂಗಿಯಲ್ಲಿ ಸೊಣ್ಣ ಮೆಣಸಿನಕಾಯಿ ಒಂದು ತುಟ್ಟಿ ಒಂದು ಕಿಸ್ ಕೊಡ್ಲ್ಯಾ? ಕಡಿದು ನಿಮ್ಮ ಅವನು ತುಟಿ ಹರಿದೆ. ನಾ ಸಂಜೆ ಅಲ್ಲಿ ಕೈ ಬಿಡಲಿ. ಯಾರಾದ್ರೆ ಅಂತೂ ಈ ಸಂತೆಯಲ್ಲಿ ಹಿಂಗ ನಿನ್ನ ಹೆಸರು ಬದಲಿಸಬೇಕಾದ್ರೆ ನೀನು ಯಾವುದೋ ಈ ಕಡೆಯಿಂದ ಬರಾಕತ್ತತ್ಲೆ. ಬರ್ಲಿ 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 ಬರ್ಲಿ. ಸಾತಿ ಮುತ್ತಿನ ಮಳೆಯನೇ ಮೆಲ್ಲ ಮೆಲ್ಲನ ದರಿಗಿಳಿಯೇ. ಸಾತಿ ಮುತ್ತಿನ ಮಳೆಯನೇ ಮೆಲ್ಲ ಮೆಲ್ಲನ ದರಿಗಿಳಿಯೇ. ಹಾಲು ಕುಡ್ದ ಮಕ್ಕಳ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದು ಉಳಿತವ ಅಂತ ದೇವದಾಸೆ ಉಳಿದಿಲ್ಲ. ಇನ್ನು ನಾವು ನೀವು ಉಳಿತೀವ. ಹುಡುಗಿ ಹೆಸರಿನಲ್ಲಿ ಯಾಕೆ ಕುಡಿತೀರ? ಅವರೇ ನೋಡಿ ಬಂದು ಇನ್ನು ಕೊಟ್ಟಾರ ಸುಮ್ಮನೆ ಮಾಡುವ ಕೆಲ್ಸಿಗೆ. ಇವರಿಗೆ ಶಿಕ್ಷೆಗೆ ತಗೆ ಹೇಳಿ ಕುಡಿಯೋ ಮಕ್ಕಳೇ ಬದುಕಲ್ಲ, ಇನ್ನು ಬದುಕು ಉಳಿತವ. ಹಕ್ಕಿ ಹುಡುಗಿ ಎಲ್ಲಿಗೊಂಟಿ ಕೆಂಪನ ನೈಟಿ ನೈಟಿ ನೋಡಿ ಕೊಟ್ಟಂಗ ನನಗೊಂದ ಬ್ಯೂಟಿ. ಹಕ್ಕಿ ಹುಡುಗಿ ಎಲ್ಲಿಗೊಂಟಿ ಕೆಂಪನ ನೈಟಿ ನೈಟಿ ನೋಡಿ ಕೊಡ್ದಂಗ ನನಗೊಂದ ಬ್ಯೂಟಿ. ನಮ್ಮೂರಾಗಂದ್ರ ನೀ ಯಾರಿಗೆ ಬೀಳಲಾರ್ದ ಬ್ಯಾಟಿ, ಯಾರಿಗೆ ಬೀಳಲಾರ್ದ ಬ್ಯಾಟಿ. ಏನ್ರೋ ಪಂಚಾಯತಿ ಪ್ರವೀಣ್ರೆ, ಲೇ ಹಿಂಗ ಯಾಕೆ ನಿಂತಿರ್ಲಿ ತೆಕ್ಕಿ ಬಡ್ಕೊಂಡು? ಪ್ರೇಮ್ ಉಕ್ಕಿ ಉಕ್ಕಿ ನಿಂತೀವಿ ನಾವು. ಏ ಮಂಜ, ಪ್ರೇಮ್ ಉಕ್ಕುದು ಬೇಡ ಏನು ಬೇಡ. ಏ ಗಿಡ್ಡಿ ಒಂದ್ ಒಗದ್ ಬಿಡ. ನೀ ಬಾಳ ಉದ್ದದಿ ನೋಡ್ರಿ ನನಗೆ ಇಟ್ಟಿ ಅಂತಾನ. ಉದ್ದಾರ ಆಗ್ಲಿ ಗಿಡಾರ ಆಗ್ಲಿ ಹೌದಾ? ಹೋಗಿ.
ಸಂಜೆ ನಡಿ ಹೋಗೇ ಬಿಡು ನಡಿ ಏನು ಎಲ್ಲಿ ಬದಾಮಟ್ಟ ಹೋಗಂಗ್ ಕಾಂತೀನಿ ನೀನು. ಮತ್ತೆ ಮಾಡವ ನೋಡ್ರಿ ಮಾಲಕರು ರೊಚ್ಚಿಗೆದ್ದಾರ ಒಳಗ ಆಯರ್ ಮಾಡಿ ಕಳಿಸ್ಯಾರ ಎಲ್ಲ ಸ್ವೀಕಾರ ಮಾಡ್ಬೇಕು ನಾವು ಮಾಲಕರು ಗುಮಾತಾರ ನಾವು ಒಟ್ಟು ಈಗ ಅಂತೂ ನಾನು ರಚಿಸಿರುವ ನನ್ನ ಕಪಟ ನಾಟಕ ಪೂರ್ಣಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ಸತ್ಯಮೇವ ಜಯತೆಂದು ಜಗಕ್ಕೆ ಸಾರುವ ಆ ರಾಮಚಂದ್ರ ಇಂದು ನನ್ನ ರಂಜನಿಯ ಕೈ ಸೆರೆಯಾಳ. ಶ್ರೀರಾಮಚಂದ್ರ, ಕಾಮಕ್ಕೆ ಕಣ್ಣಿಲ್ಲದೆ ಪ್ರೀತಿಗಾಗಿ ಮನಸೋತ ನಿನ್ನ ಮಾನವನ್ನೇ ಗಾಳಿಗೆ ತೂರಿಕೊಂಡ ಮೂರ್ಖ ನೀನಾದೆ. ಈ ರವಿರಾಜ್ ವರ್ಮರ ಹೆಣ್ಣಿನ ಪಂಜರದ ಭೇಟಿ ನೀನಾಗಿ ಅಂಬರದ ಮೇಲೆ ಕುಳಿತು ನ್ಯಾಯದ ಸಿಂಬಾಲನ್ನು ತೋರಿಸುವ ನಿನ್ನ ಕೈಗೆ ಕಬ್ಬಿನ ಸಳಗೆ ತೊಡಸಿ ಆ ಶಾಂತಿಯ ಒಡೆಯ ನಾನಾಗದಿದ್ದರೆ ನನ್ನ ಹೆಸರು ರವಿವರ್ಮನೇ ಅಲ್ಲ. ಇಂತನಗೆ ವೆಲ್ಕಮ್ ಮೈ ಡಿಯರ್ ರಂಜನಿ, ವೆಲ್ಕಮ್. ತುಂಬಾ ಮೆಚ್ಚಿಕೊಂಡೆ ಈ ನಿನ್ನ ಸಹಾಯಕ್ಕೆ. ಆ ಸಾಹಸದ ರಾಣಿ ನನ್ನ ರಂಜನಾ ಅಂತ ನಗುತ್ತಾ ಇದ್ದೆ. ಅದಕ್ಕೆ ತಲೆಬರಹ ನೀಡಿ ನಾಟಕ ರಚಿಸಿದ ಕವಿಗಳು ನೀವೇ. ಆ ನಿಮ್ಮ ನಾಟಕದಲ್ಲಿ ನಟನೆ ತೋರಿದ ನಾನು ಕೇವಲ ನಟಿ ಮಾತ್ರ. ವೆರಿ ಗುಡ್. ಅಂತೂ ಚೆನ್ನಾಗಿದಲ್ಲವೇ ನನ್ನ ಕೃತಿ? ವಾಹ್ ವಾಹ್. ಬಹಿರಂಗದಲ್ಲಿ ಅಣ್ಣ ತಂಗಿ, ಅಂತರಂಗದಲ್ಲಿ ಪ್ರೇಯಸಿ. ನಿಮ್ಮಂತ ಪ್ರಿಯಕರಣ ಕೈ ಹಿಡಿಯುವ ನನಗೆ ಅದ್ಯಾವ ಜನ್ಮದ ಋಣವೋ ನಾ ಕಾಣೆ. ತಮ್ಮ ಈ ಮೊದಲನೇ ಮಾತಿಗೆ ನಾನು ಭಯಗೊಂಡಿದ್ದೆ. ಈಗ ನಾನು ಜೋಡಿ ಸಿಂಹಾಸನದ ರಾಣಿ. ಹಾಗಲ್ಲ ಪ್ರಿಯೆ, ಬೇಗನೆ ಆ ರಾಮನ ಆಸ್ತಿಯನ್ನು ಎತ್ತುಕೊಂಡು ಉಳಿದವ್ರನ್ನೆಲ್ಲ ಮನೆಯಿಂದ ಹೊರನೂಕಿ ನೀನು ನನ್ನಂತೆ ಸಾಗಿದರೆ ಆ ಎರಡು ಸಂಪತ್ತಿನ ಒಂದೇ ಸಿಂಹಾಸನದ ರಾಣಿ ನೀನಾಗುತ್ತಿ. ಆ ಕಾಲ ತೀರ ಸಮೀಪ ಬಂದಿದೆ. ಹಾಗಾದರೆ ಕೊಟ್ಟ ಮಾತಿನ ನಿಷ್ಠೆಯಿಂದ ನಡೆದ ನೀ ನನ್ನ ಎದಿಬಿಗೆ ತಿಪ್ಪು ಹಾಡೊಂದು ಗೀತೆಯನ್ನು. ಓ ಪ್ರೀತಿಯೇ ಐ ಲವ್ ಯು, ಓ ಪ್ರೀತಿಯೇ ಐ ಲವ್ ಯು. ಶಭಾಷ್ ರಜನಿ, ಶಭಾಷ್. ಅಂದ ಹಾಗೆ ನಿನ್ನೆ ಹೇಗೆ ನಡೀತು ನಿನ್ನ ನಾಟಕ?
ಬಹಳ ಚೆನ್ನಾಗಿ ನಡೆದಿದೆ. ಹಾಗಂತ ಮೊದಲು ಆ ಶಾಂತಿಯ ತಲೆ ಕೆಡಿಸಿ ಹೊರಗೆ ಬರುವಂತೆ ಮಾಡು. ಆ ರಾಮಚಂದ್ರ ಈ ನನ್ನ ಕಾಲು ಹಿಡಿಯಬೇಕು. ಈಗಲೇ ಬರುವಂತೆ ಮಾಡಿದ್ದೇನೆ ಹಣಕ್ಕಾಗಿ. ನಿಜವಾಗಲೂ ಆ ರಾಮ ಹಣಕ್ಕಾಗಿ ಬರುತ್ತಾನೆ? ಹಣ ಕೊಟ್ಟು ನಿಮ್ಮ ಸಾಧನೆ ಮಾಡ್ಕೊಳ್ಳಿ, ನಾನಿನ್ ಬರ್ತೀನಿ. ಹಣಕ್ಕಾಗಿ ಬಂದಲ್ಲಿ ಕ್ಷಣದಲ್ಲಿ ಕೆಡು ತಿನ್ನಿಸಿದ ಧನ್ಯರ ರಾಮಣಿ ಹಣ. ಲೇ ತಮ್ಮ ಹಿಂಗ ಹಂದ ನಮ್ಮ ಹೆಣ ಕೆಳವಾಕತಿಲಿ ಮೊದಲ ಅವ್ರನ್ನ ಮುಗಿಸಿ ಕೇಸಿಂದ ನಮ್ಮ ಧನಿಯಾರ ಋಣ ತೀರ್ಸಲೇ ತಮ್ಮ. ನೀ ನಮ್ಮ ಧನಿಯಾರ ಋಣ ತೀರ್ಸ. ಹಂಗಲ್ರಿ ಗುಮಾಸ್ತ್ರ, ಆ ಸುಂದರನಿಗೆ ಸಪೋರ್ಟ್ ಆಗಿ ಬಂದ ಆ ಬೀರ ನಮ್ ಗೂಡು ಪೈಪೋಟಿ ಮಾಡಕ ಮೊದಲು ಬೀರ್ನ ಹೆಣ ಕೆಡಿಬೇಕು, ಅಂದ್ಮೇಲೆ ಸುಂದರ ತನ್ನಿಂದ ತಾನ ಬೀಳ್ತೈತಿ. ಇಲ್ಲ ಗಿರಿಧರ್, ಇಲ್ಲ. ಒಂದು ವಾರ ಒಳಗೆ ಹತ್ತಬೇಕಾದ MLA ಪಟ್ಟ ಅವನ ಚಟ್ಟ ತಯಾರಿಸೋರೊಳಗೆ ಅವನು MLA ಆಗಿ ಬಿಡ್ತಾನೆ. ಆಗ ನಾನೇನು ಮಾಡಬೇಕು? ಮೊದಲು ಆ ಸುಂದರನ ಹೆಣ ನಾನು ಕಣ್ತುಂಬ ನೋಡಬೇಕು. ಅದನ್ನು ನೋಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ, ನೆಮ್ಮದಿ. ಆಯ್ತು ನೋಡಿಯ, ನಿನ್ನ ಮನಸ್ಸಿಗೆ ನೆಮ್ಮದಿ ಹೆಚ್ಚಿನ ಸಲುವಾಗಿ ನಾನು ನಿನ್ನ ಬಲಗೈ ಬಂಟನಾಗಿರುವುದು. ನನಗೆ ಕೇವಲ 5 ನಿಮಿಷ ಟೈಮ್ ಕೊಡು, ಆ ಕೊಬ್ಬಿದ ಕೋಣನ ತಗೊಂಡ ಬರ್ತೀನಿ. ಅಲ್ಲಲೇ ತಮ್ಮ, ಆ ನಂತರ ಅವ ಯಾವಲೇ ಹುಲ್ಲ ಕಡ್ಡಿ ನನ್ನ ಮಗ? ಯಾರಲ್ಲಿ? ರಾಮಚಂದ್ರ ಬೀರ್ರಿ ಅಪ್ಪ. ಅವ್ರಿಗೆ ಸಡಕ್ ಅಂತ ಹೇಳಿ ಅವ್ರ ಇಲಿ ಬಲಿ ಹಾಕಿ ಮ್ಯಾಗ ಕಳ್ಸಿದ್ರ ಆತ. ನಾವ್ ಇಲ್ಲಿ ಕುತ್ಕೊಂಡ ಒಂದ್ ಯಾವ್ದಾರ ಬಾಟ್ಲಿ ಬೂಚಿ ಬಿಟ್ಟು ಹೊಡಿಯೋನು ನಡ್ರಿ ಒಂದಿಟ. ದಣ್ಯಾರ ಹೊತ್ತೊಂದು ನೋಡ್ರಿ 12 ವರ್ಷದ ಹರಕಿ ಕೋಣ. ಬೇಗ ಇದನ್ನು ಕಟ್ಟಿ ಹಾಕಲಿ, ಇವನನ್ನು ಮೆಟ್ಟಿ ಸೀಳೆ ಬಿಡ್ತೀನಿ. ರಾಜ, ನಾನೇಕೆ ಕಟ್ಟಿ ಹಾಕಿಸಿದಿಲಿ? ನಾನೇನು ಮಾಡಿದ್ದೀನಿ? ನಿನ್ನನ್ನು ಹಾಗೆ ಬಿಡಲಿಕ್ಕೆ ಕಟ್ಟಿ ಹಾಕಿಲಲೇ. ಈ ದಿಟ್ಟ ರಾಜವರ್ಮನ ವಿರುದ್ಧ ನೀನು ನಾಮಪತ್ರ ಸಲ್ಲಿಸಿದಕ್ಕೆ ಮಗನೇ ನಿನ್ನನ್ನು ಕಟ್ಟಿ ಹಾಕಿರುವೆ. ಒಳ್ಳೆಯ ಮಾತಿನಿಂದ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳುತ್ತೀಯೋ ಇಲ್ಲ ನಿನ್ನನ್ನು ಮುಗಿಸಿಬಿಡಲು? ಅಲ್ರಿ ತಮ್ಮ, ನಿಮ್ಮಂಗ 34 ಕೇಸ್ ಮಾಡಿದವ್ರೆ ಟಿಕೆಟ್ ತಗೊಂಡ್ ನಿಂತೀರಿ ಅಂದಿಂದ. ಇಂಥವ್ರನ್ನ ಎಲ್ಲಿ ತಲೆ ಕೆಡ್ಸ್ಕೊತೀರಿ? ಇವ್ರನ್ನ 34 ಪೀಸ್ ಮಾಡಿ ತೆಗೆದು ಒಗದ್ ಬಿಡು ನಡ್ರಿ. ಶ್ಯಾಮ, ಮರ್ಯಾದೆಯಿಂದ ನನಗೆ ಹೆದರಿ ನಾಮಪತ್ರ ವಾಪಸ್ ತೆಗೆದುಕೊಳ್ಳುತ್ತೀಯೋ ಇಲ್ಲ ನಿನ್ನ ಜೀವನವನ್ನು ಹುಡಿಯಾಗಿಸಿಕೊಳ್ಳುತ್ತೀಯ? ರಾಜ, ಪ್ರಾಣಕ್ಕೆ ಅದರಿ ಅವಕಾಶ ಮಾಡಿಕೊಡುವಂತ ಅಪ್ಪುಂಡನಲ್ಲ ಈ ಸುಂದರ್. ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನತೆ ಹಾಕಿದೆ. ಅದನ್ನು ಮೀರಿ ನಾರಿಗೆ ಹುಲಿ ಎನಿಸಿಕೊಂಡಿರುವ ನನ್ನ ಮೇಲೆ ನೀ ಕೈ ಮಾಡಿದರೆ ನಿನ್ನ ಪ್ರಾಣ ತೆಗೆಯದೆ ಬಿಡಲಾರೆ. ಗೊಟ್ಟುಕು ನೀರಿಗೆ ಗತಿ ಇಲ್ಲದೆ ಬೆಕ್ಕೆ ಸಾಯಲು ನಿಂತಿರುವನು ನನ್ನ ಪ್ರಾಣ ಹೇಗೆ ತೆಗಿತೇಲೇ ಕೊನೆ? 20 ವರ್ಷದ ಅನುಭವಿ ರಾಜಕಾರಣಿ ನಾನು ಸಿಕ್ಕಂತೆ ಸಾರಾಯಿ ಅಂಗಡಿ ಮಾಡಿ ಅನೇಕ ಹೆಂಡರನ್ನು ತಾಳಿ ಕಿತ್ತುಕೊಂಡು ಈಗ ಈ ಸಿಂಹಕ್ಕೆ ಸಿಂಹವಾಗಿ ನೀ ರಾಜಕೀಯ ಮಾಡ್ತೇ ಚಂಡಲ. ಆ ನಿನ್ನ ರಾಜಕೀಯಕ್ಕೆ ಅಂತಿಮಗೊಳಿಸೋದಕ್ಕಾಗಿ ನಿನ್ನನ್ನೀಗ ಕಟ್ಟಿ ಹಾಕಿದ್ದು. ಕಟ್ಟಿ ಹಾಕಿದರು ನಾನು ನನ್ನ ಹಠ ಬಿಡೋದಿಲ್ಲ. ಈ ಹಠ ಬಿಡದಿದ್ದರೆ ನಿನ್ನ ಘಟ ಉಳಿದು ಖಂಡಿತ. ಸುಂದರ್, ಮುಗಿಯಿತು ನಿನ್ನ ಕತೆ.
ಇವನ ಪಾಪಿಯ ಕೈಯಿಂದಲೇ ಆಗಬೇಕಂತ ಆ ರಕ್ತ ನನ್ನ ಕೈಗೆ ಅಂಟಬಾರದಂತ ನಾನು ಇವನನ್ನು ನಿನ್ನ ಕೈಲಿ ತಂದು ಕೊಟ್ಟಿದ್ದು. ಮಿಸ್ಟರ್ ಸುಂದರ್, ನಿನ್ನ ರಾಜಕೀಯ ದರ್ಬಾರದಲ್ಲಿ ನೀನು ಮಾಡಿದ ಕೆಲಸಗಳು ಒಂದ ಎರಡ? ಅವನ್ನೇನಾದರೂ ಈ ಸಮಾಜದಲ್ಲಿ ಹೇಳಿದರೆ ಈ ಸಮಾಜದ ವೀರಗರ್ತಿಯರು ನಿನ್ನ ಕೊರಳಿಗೆ ಚಪ್ಪಲಿಯ ಸರ ಹಾಕಿ ಜೈಲು ಕೊಲ್ಲುತ್ತಾರೆ. ಈ ರಾಜಾರ್ಮ ಎಂತ ನಂಬುದು ನನಗೆ ಚೆನ್ನಾಗಿ ಗೊತ್ತು. ನಾನು ಚೆನ್ನಾಗಿ ಗೊತ್ತು ಮಾಡಿಕೊಂಡೇ ಈ ಜೋಲಿ ಹುಲಿಗಳಿಗೆ ನ್ಯಾಯ ಹೆಚ್ಚಿದ್ದೇನೆ. ಈ ಹುಲಿ ಹೆಬ್ಬುಲಿಗಳ ನಿರ್ನಾಮವಾಗಬೇಕಾದರೆ ಈ ಕಣದಲ್ಲಿ ರಣಕಾಳೆ ಓದಿದ್ದೆ. ಇವನು ಒಲಿದರೆ ಗಿರಿಧರ, ಮುನಿದರೆ ಯಮಕಿಂಕರ. ಮಿಸ್ಟರ್ ರಾಜವರ್ಮ, ನಿನಗೆ MLA ಆಗಬೇಕನ್ನೋ ಆಸೆ ಇದೆ ತಾನೆ? ಆಸೆ ಇಟ್ಟುಕೊಂಡೇ ಈ ಕಾರ್ಯ ನಿರ್ವಹಿಸಿದ್ದು. ಹಾಗಾದರೆ ಮೊದಲು ಇವನ ಕಥೆ ಮುಗಿಸು. ಗಿರ್ದಾರ್, ಎಸ್ ಬಾಸ್. ಏನಿದು ಫೋಟೋ ಛಾಯೆ? ಅದೇನಿಲ್ಲ ಬಾಸ್, 34 ಕೇಸಿನ ಕೊಲೆಗಾರ ರಾಜ ಯಾರೆಂದು ಕೇಳಿದರೆ ಈ ಕೇಸಿನಿಂದ ನಿಮ್ಮನ್ನು ಪಾರು ಮಾಡಬೇಕಲ್ಲ, ಅದರ ಸಲುವಾಗಿ ಫೋಟೋ ತಗೊಂಡೆ. ನಾನಿದ್ದೇನೆ, ಭಯ ಪಡಿಬೇಡಿ. ಎಂತ ಚಾಣಾಕ್ಷ ತಲೆ ನಿನ್ನದು ಗಿರ್ದಾರ್. ಅಂದಾಗ ಈ ರಾಜ್ಯದ MLA ಆಗೇ ಬಿಟ್ರಿ ನೀವು. ನಮಸ್ಕಾರ ಧನಿಕರೇ. ಓಹೋ, ನಮಸ್ಕಾರ. ಬನ್ನಿ ಕುಳಿತುಕೊಳ್ಳಿ. ಬಂದ ವಿಷಯ? ತಮ್ಮಿಂದ 10,000 ಹಣ ಬೇಕಾಗಿತ್ತು ಅಷ್ಟೇ. ತಡ್ರಿ ಧನ್ಯಾರ, ಬರ್ರಿ ನಿಮ್ಗಟ್ಟ ಹೇಳ್ತಾನ ಇಲ್ಲ. ಇಷ್ಟು ಮಾಡಿ ಬಿಡ್ರಿ. ಅವನು ಏನದು ನಿಮ್ಮ ಇಲೆಕ್ಷನ್ದಾಗ ಸಿಕ್ಕಾಪಟ್ಟಿ ಖರ್ಚು ಮಾಡ್ಯಾರ ಅವ್ರು, ನಮ್ಮ ಇವರು ಗುರು. ಅಂದಾಗ ಈ ಸಲ MLA ಆಗೋದು ಗ್ಯಾರಂಟಿ. ಹಾಗಾದರೆ ತೆಗೆದುಕೋ 20,000 ಹಣವನ್ನು. ಚೇ, ಎಷ್ಟು ಹಣ ನಾನೇನು ಮಾಡಲಿ? ಇಲೆಕ್ಷನ್ ಅಂದ ಮೇಲೆ ಖರ್ಚಿಗೆ ಬೇಕಾಗುತ್ತೆ. ಚೇ, ನಾನೇನು ಖರ್ಚು ಮಾಡಿದರು ನಾನೇನು ಖರ್ಚು ಮಾಡಿದರು ನಮ್ಮ ಪಾರ್ಟಿಯವರಿಗೆಲ್ಲ ಸ್ವಂತ ನಾನೇ ಖರ್ಚು ಮಾಡಿ ಜಾಹೀರಾತು ಕೂಡ 15 ಗಾಡಿ ಸಹಿತ ನೇಮಿಸಿ ಬಂದಿದ್ದೇನೆ. ಇದಕ್ಕೆಲ್ಲ ಬಾಸ್ ನನ್ನ ರಂಜನಾ. ನಾನೇನು ಖರ್ಚು ಮಾಡಿದರು ನಮ್ಮ ಬೀಗರಿಗಲ್ಲವೇ? ಇರಲಿ, ಬೇರೆ ವಿಷಯಕ್ಕೆ 10,000 ಕೊಡಿ, ಅಷ್ಟೇ ಸಾಕು. ಇಲೆಕ್ಷನ್ ಅಂದಮೇಲೆ ಖರ್ಚಿಗೆ ಬೇಕಾಗುತ್ತೆ. ಈ 10 ಜೊತೆಗೆ ತಗೊಳ್ಳಿ. ಮುಡ್ದಾರ, ಹಣ ಕೊಡು. ಆಯ್ತು, ನಾನೇನು ಬರುತ್ತೇನೆ. ಹತ್ತೂರಲ್ಲಿ ಇನ್ನಂತ ಗಟ್ಯಾರಿಲ್ಲಿ, ಹತ್ತೂರಲ್ಲಿ ಇನ್ನಂತ ಗಟ್ಯಾರಿಲ್ಲಿ. ಬರಬೇಕು ರಾಮಚಂದ್ರ. ಈ 20,000 ಹಣ ಕೊಟ್ಟದ್ದು ನಿನ್ನ ಮನೆತನಕ್ಕಲ್ಲ, ನಿನ್ನ ಮಸನದ ಯಾತ್ರೆಗೆ. ಮುಂದೆ ನೋಡ್ರಿ ರಂಜನಾನ ಜಾತ್ರೆ. ಬನ್ನಿ, ಮುಂದಿನದ ಬಗ್ಗೆ ಹಿಂದೆ ಕೂತು ವಿಚಾರ ಮಾಡೋಣ. ಹೆಣ್ಣಿಗಾಗಿ ಮುಕ್ಕನ್ನು ಕೂಡ ಮಡಿಸುತ್ತಿರುವ ಈ ಸೃಷ್ಟಿಯ ನಿಯಮದಲ್ಲಿ ಯಾವ ಗಂಡಾದ್ರೂ ದೃಷ್ಟಿ ಬೀರಬಹುದು ನನ್ನ ಮೇಲೆ. ಅಷ್ಟಗಜ ಶಕ್ತಿಯನ್ನ ಹೊಂದಿ ದುಷ್ಟರನ್ನ ದಮನ ಮಾಡಲು ಯಮನಾಗಿ ನನ್ನ ಮನೆಯಲ್ಲೇ ಇರುವ ಧೀರ. ಎಂತಹ ಶೂರ, ಎಂತಹ ಧೀರ. ಛೇ, ಹಮ್ ಪ್ಯಾರ ಕರ್ನೆ ವಾಲೆ ದುನಿಯಾ ಸೇ ನ ಡರನೆ ವಾಲೆ, ಹಮ್
ಏನಿದೆಯಲ್ಲ ನಿನ್ನ ಸಂಗೀತ ಪದ ನೃತ್ಯ ನೋಡಿದರೆ ಪಶು ಪಕ್ಷಿಗಳು ಕೂಡ ತಲೆಯಲ್ಲಾಡಿಸುತ್ತಿವೆ. ಆ ಕಲೆ ನಿನ್ನಲ್ಲಿಯೂ ಇದೆ ಅಂತಾಡಿ ನಾನಿಲ್ಲಿ ನೆಲೆಯೂರಿ ನಿಂತಿದ್ದು. ಬಾ ಬಿರೀಶ್, ಬಿಸಿಲಿಗೆ ಬಾಯಾರಿ ಬಂದಿರಬೇಕು. ಮೊದಲು ಈ ತಣ್ಣೀರು ಕುಡಿದು ಬಾಯಾರಿಸಿಕೊಳ್ಳಿ. ಅಬ್ಬಾ, ಇದೆಂತ ತೃಪ್ತಿ ಆಯ್ತು ಈ ಮನಕ್ಕೆ. ಬರೀ ನೀರು ಕುಡಿದು ತೃಪ್ತಿ ಪಟ್ಟುಕೊಂಡ್ರೆ ಹೇಗೆ? ಕಾಮದ ಹಸಿವಿನಿಂದೊಮ್ಮೆ ಕುಸಿದು ಹೊರಡಿದ ಈ ಪುಷ್ಪದಲ್ಲಿ ನೀನೊಮ್ಮೆ ದುಂಬಿಯಾಗಿ ಸುಗಂಧ ಹೀರಿದ್ರೆ ಇನ್ನೂ ತೃಪ್ತಿ ಪಟ್ಕೊಳ್ತೀಯ? ಅಕ್ಕ, ಬರೀ ಮಾತುಗಳೆಲ್ಲ ಮೌನವಾಗ್ತಾ ಹೋದ್ರೆ ನಿನ್ನ ಬಾಳೆಲ್ಲ ಶೂನ್ಯವಾಗ್ತಾ ಇದೆ. ಕಾರಣ ಅಕ್ಕ ಎಂಬ ಪದಕ್ಕೆ ಗೋಲಿ ಹಾಕಿ ಗೇಲಿ ಮಾಡದೆ ನನ್ನೊಂದಿಗೆ ಲಾಲಿ ಹಾಡಿದ್ರೆ ನೀನು ಕೂಡ ಹಂಸ ಕಾತೋಲ್ಪದ ಮೇಲ್ ಮಲಗ್ತೀಯ. ರಂಜನಾ, ಅಕ್ಕನಿಗೆ ಸವತಿಯಾಗಿ ಮಾವನಿಗೆ ಮಡದಿಯಾಗಿ ನನ್ನ ಬಾಳಿಗೆ ಹೆತ್ತ ತಾಯಿ ಯಾರು ನೀನು? ನನ್ನ ಮೇಲೆ ನಿನ್ನ ಕಾಮದ ಕಣ್ಣಿರಿಸಿದೀಯಾ ಚಾಂಡಾದಿನಿ? ನೀನು ಹೆಣ್ಣಲ್ಲ, ಹೆಮ್ಮಾರಿ. ರಾಕ್ಷಸಿ ಅಂತೀಯ? ಕಾಮದ ಕಲೆ ಕಪ್ಪಾದ್ರು ಪ್ರೇಮದ ಬೆಲೆ ಮುಪ್ಪಾಗಲಾರ್ದೆವು ಪ್ರಿಯಕರ. ನಿನ್ನನ್ನೇ ನಾ ಮನಸಾರೆ ಮೆಚ್ಚಿ ಹೊಚ್ಚಿಯಾಗಿ ಯಜಮಾನ್ರ ಕೈ ಹಿಡಿದೆ. ಬಾ ರಾಜ. ರಂಜನಾ, ಯಜಮಾನರ ಕೈ ಹಿಡಿದು ಹುಚ್ಚನಾದನೆಂದು ಕಿಚ್ಚು ತುಂಬಿಕೊಂಡು ಇನ್ನೊಂದು ಸಾರಿ ನನ್ನನ್ನು ಮುಟ್ಟಲು ಬಂದರೆ ನಿನ್ನನ್ನು ಮಚ್ಚಿನಿಂದ ಮಾತನಾಡಿಸಬೇಕಾಗುತ್ತದೆ. ಎಚ್ಚರ. ಬೀರೇಶ್, ನನ್ನ ಈ ಮಾತು ನಿಚ್ಚಳದಿ ಉಚ್ಚರಿಸದೆ ಹೋದ್ರೆ ನಿಮ್ಮ ಜೀವಂತ ದೇಹಕ್ಕೆ ನೀವೇ ನಿಮ್ಮ ಕೈಯಾರ ಕಿಚ್ಚು ಹಾಕಿಕೊಂಡು ಹುಚ್ಚರಾಗಿ ಸಾಯ್ತೀರ. ಅದರ ಬಗ್ಗೆ ಮೊದಲು ನೀನು ಎಚ್ಚರನಾಗಿ ಮಾತನಾಡು. ಪರ ಹೆಣ್ಣಿನ ಮೈ ಮುಟ್ಟದ ಈ ದಿಟ್ಟ ಬೀರನ ಮೈಯ ಮೇಲೆ ನೀನೇ ಏರಿ ಬರ್ತೀಯಾ? ಹೇಸಿ ಎಣ್ಣೆ, ನಿನ್ನಂತ ಹೊಲಸು ಹೆಣ್ಣಿಗೆ ಇದೇ ಸಾಕ್ಷಿ. ಬೀರ, ಏನದು ನಿನ್ನ ಆಕ್ರೋಶ? ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ನೀವಿ ಸಮಯಕ್ಕೆ ಸರಿಯಾಗಿ ಬರ್ದೆ ಹೋಗಿದ್ರಿ ಇವನ ಅಕ್ಕನಾದ ನಾನು ಇವನ ಅರ್ಧಾಂಗಿನಿ ಆಗ್ತಾ. ಹೌದೇನೋ ಚಾಂಡಾಲ, ಹೌದೇನೋ ಚಾಂಡಾಲ, ಇವಳು ಒಬ್ಬಳು ನಿನ್ನ ಅಕ್ಕ ಅಂತ ನಾನು ಎಷ್ಟು ಸಾರಿ ತಿಳಿಸಿ ಹೇಳಿದರು. ಮೊದಲ ಕೈ ಮಾಡಿದಲ್ಲದೆ ಈಗ ಬಲಾತ್ಕಾರಕ್ಕೆ ಕೈ ಹಾಕಿದೀಯೋ ನೀಚ. ನಿನ್ನನ್ನು ಪ್ರಾಣದಿಂದ ಉಳಿಸಲಾರೆ. ಹೊಡೆ ಮಾಮ, ಹೊಡೆ, ನಿನಗೆ ತೃಪ್ತಿಯಾಗುವವರೆಗೆ ಹೊಡೆ. ಆದರೆ ಇವಳ ಮೇಲೆ ಕಾಮದ ಕಂಡು ಇರಿಸಿದವನು ನಾನಲ್ಲ. ಇದು ನಿನ್ನ ಪಾದದಾನಿಯಾಗಿಯೂ ಸತ್ಯ. ಸರಿ, ಆಚೆ ನೀಚ. ನೀನು ನನ್ನ ಪಾದ ಮುಟ್ಟುವ ಯೋಗ್ಯತೆ ನಿನಗೆ ಎಲ್ಲಿದೆ? ನೀನು ಆ ಬೌಂಡಮ್ಮನಿಗೆ ದ್ರೋಹ ಬಗೆಯುವ ಬಂಡ. ನಿನ್ನನ್ನು ತುಂಡರಿಸಿ ಕಡಿದು ಹಾಕಿದರೂ ನನಗೆ ತೃಪ್ತಿವೇ ಇಲ್ಲ. ನನ್ನ ಪ್ರಾಣವನ್ನೇ ತೆಗೆದು ಬಿಡು ಮಾಮ, ಸಂತೋಷವಾಗಿ ಸಾವುತ್ತೇನೆ. ಆದರೆ ರಾಮಾಯಣದ ರಾಮದೂತ ಹನುಮನ ಶಕ್ತಿಗೂ ಈ ಕಲಿಯುಗದ ರಾಮದೂತ ಈ ಬೀರನ ಶಕ್ತಿಗೂ ಎಳ್ಳಷ್ಟು ಅಂತರವಿಲ್ಲ ಮಾಮ, ಅಂತರವಿಲ್ಲ. ನನ್ನ ಮಾತು ನಂಬು ಮಾಮ, ನನ್ನ ಮಾತು ನಂಬು. ಸಾಧ್ಯವಿಲ್ಲ. ಆ ರಾಮದೂತ ಹನುಮನ ಶಕ್ತಿ ಹೆಸರೇ ಕಸ ಹಾಕುವ ಚಂಡಲ ನೀನು. ಅಕ್ಕನೆಂಬ ಪದ ಮರೆತು ಈ ರಂಜನಾಗೆ ಕಣ್ಣು ಹಾಕದೆ ಅದೇ ನಿನ್ನ ಅಕ್ಕ ಶಾಂತಿ ಮೈ ಮುಟ್ಟಿ ನಿನ್ನ ಕಾಮತೃಷ ತೀರಿಸಿಕೊಳ್ಳಬೇಕಿತ್ತಲ್ಲೇ ನಾ ಲೆಕ್ಕ. ಮಾಮ, ಇದೇ ಮಾತನ್ನು ಇನ್ನೊಂದು ಸಾರಿ ನೋಡಿದರೆ, ಬೇರೆ ಯಾರಾದರೂ ನುಡಿದಿದ್ದರೆ ಇಷ್ಟೊತ್ತಿಗೆ ಅವರ ರುಂಡವನ್ನು ಕಡಿದು ಚೆಲ್ಲುತ್ತಿದ್ದೆ. ಆದರೆ ತುತ್ತು ಹಣ್ಣು ಹಾಕಿ ಜೋಪಾನಗೈದ ನನ್ನ ಮಾವ ದಾರಿ ತಪ್ಪಿ ನುಡಿದಾನಂತ ಸುಮ್ಮನೆ ಬಿಡ್ತೀನಿ. ಬೇರೆ ಯಾರ್ಯಾಕೆ? ಇದೇ ಮಾತನ್ನು ನೀನೇ ಇನ್ನೊಂದು ಸಾರಿ ನುಡಿದರೆ ನಿನ್ನ ನುಡಿದ ನಾಲ್ಗೆಯನ್ನು ಕಡಿದು ಶ್ರೀ ಗೋಕರ್ಣೇಶ್ವರ ಹಿಡಿದವರಿಗೆ ಅರ್ಪಿಸಿ ಬಿಡ್ತೇನೆ. ನನ್ನ ಮೇಲೆ ಕೈ ಮಾಡಿದರೆ ದಾಟ ಮೊದಲು ನನ್ನ ಮನೆ ದಾಚೆ. ಮನೆ ಇವನೇ ನನ್ನ ಅಂಗರಕ್ಷಕನೆಂದು
ತುತ್ತು ಅನ್ನ ಹಾಕಿ ಜೋಪಾನ ಮಾಡಿದ ಒಡೆಯನ ಮನೆ. ನಾಡಿನ ಒಡೆಯ ಅಂತ ಇಡೀ ನಾಡಿಗೆ ನಾಡೆ ಹರುಷದಿಂದ ನೆಲೆಯುತ್ತಿತ್ತು. ಆದರೆ ಈ ರಾಕ್ಷಸಿಯ ಕೈ ಹಿಡಿದು ನಿನ್ನ ಮಾನವನ್ನು ನೀನೇ ಮಾರಿಕೊಂಡು ದುರ್ದೈವಿ ನೀನಾಗಬೇಡ ಮಾಮ. ನನ್ನ ಮಾತನ್ನು ನಂಬು, ಇದು ನಿನ್ನ ಪಾದದಾನಿಯಾಗಿಯೂ ಸತ್ಯ. ಯಾರು ಗಂಡಲೇ ಬರೋ? ಯಾಕ್ರಿ ಬೀರಶನಿಗೆ ಯಾಕೆ ಈ ಶಿಕ್ಷೆ? ಹೆಚ್ಚಿಗೆ ಮಾತು ಬೇಯಿಸಿ ಈ ನಿನ್ನ ಪ್ರಶ್ನೆಗೆ ಉತ್ತರ ಕೇಳೋ ಮುನ್ನವೇ ಇವನನ್ನು ಕರೆದುಕೊಂಡು ಹೊರಗೆ ಹೋಗ್ತೀವೋ ಇಲ್ಲ ಇವನ ವಾದ ಹೊರಗೆ ಹಾಕಿ ನನ್ನೊಂದಿಗೆ ಇರ್ತೀವೋ? ಯಾಕ್ರಿ ಯಾಕ್ರಿ ಈ ರೀತಿ ಮಾತನಾಡ್ತಾ ಇದ್ಯಾ? ಬೀರೇಶ ಎಂತವನೆಂಬುದು ನಿಮಗೆ ಗೊತ್ತಿದ್ರು ಅವನಿಗೆ ಯಾಕ್ರಿ ಈ ಪರೀಕ್ಷೆ? ನಿಮಗೆ ಯಾಕ್ರಿ ಇಷ್ಟೊಂದು ರೋಷ? ರೋಷವಲ್ಲ ಶಾಂತಿ, ನಿನ್ನ ತಮ್ಮ ನನ್ನ ಬಾಳಿಗೆ ಹಾಕಿದ ವಿಷ. ತಮ್ಮ ಅಂತ ಕೆಲಸ ನೀನೇನೋ ಮಾಡ್ದೆ? ಅಕ್ಕ, ನನ್ನ ತಮ್ಮ ಚೊಕ್ಕ ಚಿನ್ನವೆಂದು ಹೇಳಿದ ನೀನು ನನ್ನ ಮೇಲೆ ಸಂಶಯವೇ? ಹಾವಿಗೆ ಹಾಲೆರೆದರೂ ಅದು ವಿಷಯನ್ನೇ ಕಕ್ಕುವುದು ಎಂಬಂತೆ ಈ ವಿಷ ಸರ್ಪಿನಿ ನನ್ನನ್ನು ಪ್ರೇಮ ವಿಲಾಸಕ್ಕೆ ಬಯಸಿ ದಾರಿ ಕಟ್ಟಿದಳು. ದಾರಿ ಕಟ್ಟಿದ ಇವಳ ರಟ್ಟೆಯನ್ನು ಕಿತ್ತು ಇವಳ ಕುತ್ತಿಗೆಗೆ ಕೈ ಹಾಕುವಷ್ಟರಲ್ಲಿ ಮಾಮ ಬಂದು ನನ್ನ ಬಗ್ಗೆ ತಪ್ಪು ತಿಳುವಳಿಕೆ ಮಾಡಿಕೊಂಡು ಈ ಚಾಂಡಾಲಿನ ಮಾತಿಗೆ ಬೆಲೆ ಕೊಟ್ಟು ನನಗೆ ಈ ಶಿಕ್ಷೆ ಕೊಡುತ್ತಿದ್ದಾನಕ್ಕ. ಇದು ನನ್ನ ಆತ್ಮ ಸಾಕ್ಷಿಯಾಗಿಯೂ ಸತ್ಯ. ಬೀರೇಶನ ಮಾತಿನಲ್ಲಿ ಸತ್ಯಾಂಶವಿದೆ ಸ್ವಾಮಿ. ಅವನ ಮಾತನ್ನ ನಂಬ್ರಿ, ಅವನು ಶ್ರೀರಾಮ ದೂತ. ತಮ್ಮನ ಕೃತಿಗೆ ಬಣ್ಣ ಬಳಸೋ ಹೆಣ್ಣೆ ನೀನು. ನಡೆ ಅವನೊಂದಿಗೆ ನನ್ನ ಮನೆ ದಾಚೆ. ಸದಾ ನಿಮ್ಮ ಚರಣ ದಾಸಿಯಾಗಿ ಬಾಳುವ ನಾನು ನಿಮ್ಮ ಪಾದ ಸೇವೆ ಬಿಟ್ಟು ನಾನು ಹೋಗ್ಲಾರೆ. ನಾನೇ ಮನೆ ಬಿಟ್ಟು ಹೋಗ್ಲಾರೆ. ಅಕ್ಕ, ಸತ್ಯ ಶಿರೋಮಣಿಯಾದ ನೀನು ಇನ್ನು ಮೇಲೆ ಇವನ ಚರಣದಾಸಿಯಾಗಿರುವುದು ಬೇಡ. ಬಾಕ, ನಾವು ಈ ನೀಚರ ಮನೆಯಿಂದ ಹೊರ ಹೋಗೋಣ. ಬೀರೇಶ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಕಣೋ. ಪತಿಯ ಸೇವೆ ಮಾಡಿದ ಸತಿ 108 ವ್ರತಗಳನ್ನ ಮಾಡಿದ್ರೇನು ಫಲ ಎಂಬಂತೆ. ಕೈ ಹಿಡಿದ ಗಂಡ ಕುರುಡನಾದ್ರೂ ಸರಿ, ಕುಂಟನಾದ್ರೂ ಸರಿ, ಕಳ್ಳನಾದ್ರೂ ಸರಿ, ಗಂಡನೇ ದೇವ್ರು ಎಂದು ಇವರ ಕೊನೆಗೆ ತಾಳಿ ಕಟ್ಟಿ ಈ ಮನೆ ವಸ್ತ್ರ ದಾಟಿದ್ನೋ ಅಂತೆ ನಾನು ಇವರಿಗೆ ಸತಿ ಆದೆ. ಇಂಥ ನನ್ನ ಗಂಡ ಯಾವ ಹೇಸಿ ಕೃತಿಗಳನ್ನ ಮಾಡಿದ್ರೇನು, ಇಂಥ ಎಷ್ಟೋ ಹೇಸಿ ಹೆಣ್ಣುಗಳನ್ನ ಪ್ರೀತಿಸಿದ್ರೇನು, ಇವರು ನನಗೆ ಗಂಡನೇ ಹೊರತು ಮಿಂಡನಲ್ಲ. ಅಕ್ಕ, ಬಾಯ್ನ ಅಕ್ಕ ಎನ್ನುವ ಶಕ್ತಿ ಇನ್ನು ನಿನಗಿಲ್ಲ. ಗಂಡನನ್ನ ಬಿಟ್ಟು ಬಾ ಎಂದು ಹೇಳುವ ನೀನು ನನ್ನ ತಮ್ಮನಲ್ಲ, ಇವರಿಗೆ ಅಳಿಯನೂ ಅಲ್ಲ. ಗಂಡ ಬೇಕಾದ ಹೆಣ್ಣಿಗೆ ತುಂಡು ಬಟ್ಟೆಯನ್ನು ಕೊಟ್ಟು ಹಳಸಿದ ಅಣ್ಣನ ಕಾಲಿಂದ ಸರಿಸಿದ್ರು ಗಂಡನ ಮನೆಯೇ ಶ್ರೇಷ್ಠಕ್ಕನು. ಅಂತ ಗಂಡನ ಮನೆ ಬಿಟ್ಟು ಬಾ ಎಂದು ಹೇಳುವ ನೀನು ನನ್ನ ತಮ್ಮನಲ್ಲ. ನನಗೆ ಇಷ್ಟ ಇಲ್ಲ ಅಂದಮೇಲೆ ಈ ಮನೇಲಿ ಇರಬೇಡ. ಅಕ್ಕ, ಎಂತ ಪರಮ ಪತಿವೃತ್ಯ ಸೇವಕಳಮ್ಮ ನೀನು. ಈ ನಿನ್ನ ನುಡಿಯನ್ನು ಕೇಳಿ ಈ ನಾಡಿನ ಗರತಿಯರು ಅಡಿ ಅಡಿಗೂ ಪಾಲಿಸುವರಮ್ಮ ಈ ನಿನ್ನ ನುಡಿಯನ್ನು. ನಿನ್ನಂತ ನಿರ್ಭಾಗ್ಯ ಆಕಳನ್ನು ಕಳೆದುಕೊಂಡ ನಾನು ದುರ್ದೈವಿ. ಬರುವೆ ಅಕ್ಕ, ಬರುವೆ ಮಾಮ, ಬರುವೆ. ಕುಣಿಸಲು ಮೇಲೆ ಕುಂಕೊಂಡ್ರಿಯಾಗೆ ಕುಣಿಯಲ ಕಳ್ಕೊಂಡ್ರಿಯಾಗೆ ಹಸಿನಾದ ಬಾಳು ಮರಿದಾದ ವಿಧಿಯೇ ವಿಧಿಯಾಟವನ್ನು
ರೀ ಅಂತೂ ನಮಗೆ ತೊಡಕಾಗಿದ್ದ ಪೀಡೆ ಹೋಯ್ತಲ್ಲ, ಅಷ್ಟೇ ಸಾಕು. ಯಾವತ್ತಿನ ಸುಖವಾಗಿರ್ಬೇಕಂತ 10,000 ತಂದಿದ್ದೇನೆ, ತೆಗೆದುಕೋ. ಎಲ್ಲ ನಿಮ್ಮ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿ ಪ್ರವಾಸಕ್ಕೆಂದು ಈ 10,000 ಹಣ ಕೊಡ್ತಿರಲ್ಲ, ನಾನೆಂತ ಭಾಗ್ಯಶಾಲಿ. ಬೇಡಿದ್ದೆಲ್ಲವನ್ನ ಕೊಟ್ಟ ನೀವೇ ಧರ್ಮದೇವರು. ಬಾಣನೊಂದಿಗೆ ಹಾಡಿನಲ್ಲಿಯಲು